ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್ 8:45. ಅದು ಸ್ವಲ್ಪ ಫಾಸ್ಟ್ ಇದೆ. ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಉತ್ಸವ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೋ ಡೋರ್ ಲಾಕ್ ಮಾಡ್ದಂಗೆ ಕೇಳಿಸ್ತು. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಇನ್ ದ ಮಾರ್ನಿಂಗ್ ಅಂತ ಹೇಳಿದೆ. ಸೊ ಗೈಸ್, ಇವತ್ತು ಗುರುವಾರದ ವ್ಲಾಗ್. ಸಿಂಪಲಾಗಿ ಮನೇಲಿ ಪೂಜೆ ಮಾಡಿ, ಬಿಕಾಸ್ ನಾಳೆ ಆಷಾಢ ಶುಕ್ರವಾರ. ಟೆಂಪಲ್ಗೆಲ್ಲ ಹೋಗಿ ಬಂದೆ, ಅಕ್ಷತೆ ಎಲ್ಲ ಸಿಕ್ತು, ಮಹಾಮಂಗಳಾರತಿ ಸಿಕ್ತು. ನಾನು ಇವತ್ತು 8:30 ಟೆಂಪಲ್ಗೆ ಹೋಗಿದ್ದೆ. ಮಹಾಮಂಗಳಾರತಿ ಬೇಕು ಅಂತಲೇ ಬೇಗ ಹೋಗಿದ್ದೆ. ಆನ್ ದ ವೇ ಬರುವಾಗ ಅಂಗಡಿಗೆಲ್ಲ ಹೋಗಿ ಸ್ವಲ್ಪ ಖಾಲಿಯಾಗಿತ್ತು. ಏನು ಖಾಲಿಯಾಗಿತ್ತು? ಒಂದು ನಿಮಿಷ. ನಾನು ಹೇಳಿಲ್ವಾ ಅಲ್ಲಿ ಡೋರ್ ಲಾಕ್ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಕಾರ್ಡು ಅಂದರೆ ತಿಥಿ ಕಾರ್ಡ್ ಕೊಡಕ್ಕೆ ಬಂದಿದ್ದರು. ಅವರು ಕಾರ್ಡ್ ಕೊಟ್ಟುಬಿಟ್ಟು ಜಸ್ಟ್ ನಾವು ಹೋದರು. ಅವ್ರದ್ದು ಕಾರ್ಯ ಇದೆ ಸಂಡೇ. ಸೊ ನಮ್ಮದೇ ಕೇಟ್ರಿಂಗ್ ಕೂಡ. ಸೊ ಮಾವಿನ ಸೊಪ್ಪು ಕೂಡ ತಂದಿದ್ದಾರೆ ಸತೀಶ್. ತೋರಣ ಮಾಡಬೇಕು. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಆ್ಯಕ್ಚುಲಿ ಸತೀಶ್ಗೆ ತುಂಬ ಕೆಲಸ ಇದೆ, ಬ್ಯುಸಿ ಇದ್ದಾರೆ. ಹೂವೆಲ್ಲ ನೆನೆನೇ ತಂದುಬಿಟ್ಟಿದ್ದಾರೆ ಮಾರ್ಕೆಟಿಂದ. ಇವತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಲೆಮನ್ ರೈಸ್, ಟೊಮೆಟೊ ಲೆಮನ್ ರೈಸ್ನ ಮಾಡಿದೆ. ಚಿತ್ರಾನ್ನ ಸುಮಾರು ವೆರೈಟಿಲಿ ಮಾಡ್ಬೋದು. ಸೊ ನಾನು ನಾಟಿ ಸ್ಟೈಲ್ ಲೆಮನ್ ರೈಸ್ನ ಮಾಡಿದ್ದೀನಿ. ಇವತ್ತು ಪೂಜೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದೆ. ಮತ್ತೆ ಎಲ್ಲ ದೇವ್ರ ಮನೆ ರೆಡಿ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು ಅಲ್ವಾ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರ ಇವತ್ತು ಪೂಜೆನ ಮಾಡಿ, ತುಪ್ಪದ ಆರತಿ ಮಾಡಿ, ಬೆಲ್ಲದ ಆರತಿ ಮಾಡಿ ಎಲ್ಲ ಮುಗಿಸಿದ್ದೀನಿ. ಅದೆಲ್ಲ ಹೂವು, ಅಷ್ಟೆಲ್ಲ ಹೂವು ತಂದಿದ್ದಾರೆ. ಒದ್ದೆ ಬಟ್ಟೆ ಮಾಡಿ ಹೂವುಗಳು, ಹಾರಗಳು, ಒಂದೊಂದು ಹಾರಗಳೆಲ್ಲ 2,000-3,000 ರೇಟು. ಸೊ ಏನೇನಾಯಿತು, ಬೆಳಗ್ಗೆಯಿಂದ ವಾಕ್ ಹೋಗಿದ್ದೆ, ಬಂದೆ. ರೆಗ್ಯುಲರಾಗಿ ನನ್ನ ಕೆಲಸಗಳನ್ನ ನಾನು ಮಾಡಿಕೊಂಡೆ. ಇನ್ನೂ ತಿಂಡಿ ಆಗಿಲ್ಲ ನಂದು. ಎಲ್ರದ್ದು ಆಯಿತು. ಮಕ್ಕಳೆಲ್ಲ ತಿಂಡಿ ತಿಂದು ಕ್ಲಾಸ್ಗೆ ಹೋಗಾಯಿತು. ಅವರು 8 ಗಂಟೆ 10 ನಿಮಿಷಕ್ಕೆಲ್ಲ ಹೊರಟ್ಬಿಡ್ತಾರೆ. ಸೊ ನಾನು ನನ್ನ ಕೆಲಸಗಳಲ್ಲಿ ಮಲಿನ ಆಗಿದ್ದೀನಿ. ನನ್ನ ಕೆಲಸಗಳನ್ನ ಮಾಡ್ಕೋತಾಯಿದ್ದೀನಿ. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ. ಸ್ಟೇಟ್ ಟ್ಯೂನ್, ಎಲ್ಲೂ ಹೋಗಬೇಡಿ. ಸ್ವಲ್ಪ ವ್ಯೂಸ್ ಕೊಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ನಿಮಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀನಿ. ಇಷ್ಟೆಲ್ಲ ಬಟ್ಟೆ ಒಗೆದು ಒಣಗಿಸಿದ್ದೀನಿ ಈ ಮೋಡದಲ್ಲೂ. ಅದನ್ನೆಲ್ಲ ಮಾಡ್ಕೋಬೇಕು. ಸೊ ಈಗ ಸ್ವಲ್ಪ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಇದೆಲ್ಲ ಮುಗಿಸ್ಕೊತೀನಿ. ಅಂದರೆ ತೋರಣ ಗಿರಣ ಈ ಥರದ್ದೆಲ್ಲ ಮಾಡ್ಕೊಂಬಿಡ್ತೀನಿ. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ಆಯಿತಾ? ನೋಡ್ಕೊಂಬನ್ನಿ, ಆಯಿತಾ? ಎಲ್ಲೂ ಹೋಗಬೇಡಿ, ಆಯಿತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಬೇಡ, ಆಯಿತಾ? ಪ್ಲೀಸ್, ಓಕೆನಾ? ಸ್ಟೇಟ್ ಯಾನ್ ಗೈಸ್. ನೀವು ನನಗೇನಾ ಕಮೆಂಟ್ ಮಾಡಿ. ನನಗೆ ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಬೇಗ ಆಗಿಬಿಟ್ರೆ ಖುಷಿ. ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ. ಪ್ರತಿದಿನ ನಿಮ್ಮದು ಬರೀ ಇದೆ ಅನ್ನೋರಿಗೆ ಸೊ ನಾನು ಒಂದು ದಿನ ಮಾಡಿ ನೋಡಿ, ಅದರ ಕಷ್ಟ ಏನೋ ನೋವೇನೋ ನಿಮಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡೋದು ತುಂಬ ಈಸಿ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಿರುತ್ತೆ. ಒಂದಲ್ಲ ಒಂದು ವಿಡಿಯೋಗೆ ಒಂದಾದರೂ ನನಗೆ ಬ್ಯಾಡ್ ಕಮೆಂಟ್ ಇದ್ದೇ ಇರುತ್ತೆ. ನಾನು ಈ ಥರ ಯಾಕೆಲ್ಲ ಬ್ಯಾಡ್ ಕಮೆಂಟ್ನ ಎಕ್ಸ್ಪೋಸ್ ಮಾಡಿ ಒತ್ತಿ ಹೇಳ್ತೀನಿ ಅಂದರೆ, ನನಗೆ ಬ್ಯಾಡ್ ಕಮೆಂಟ್ ಮಾಡೋಂಗೆ ಇಷ್ಟ ಆಗಲ್ಲ. ಪಾಸಿಟಿವ್ ಆಗಿ ತೊಗೋತೀನಿ, ನೆಗೆಟಿವ್ ಆಗು ತೊಗೊಳ್ಳಿ ಅನ್ನೋರಿಗೆ ನಾನು ಕಷ್ಟಪಡೋದು ನನಗೆ ಗೊತ್ತಿರುತ್ತೆ. ಬಟ್ ಆದರೆ ನೀವು ಪ್ರತಿಯೊಂದು ವಿಡಿಯೋಗೂ ನನ್ನ ಕಷ್ಟಗಳನ್ನೆಲ್ಲ ನೋಡಿಕೊಂಡು ನನ್ನ ಪೂಜೆ ಬಗ್ಗೆ, ನನ್ನ ಪ್ರತಿಯೊಂದ್ರ ಬಗ್ಗೆ ನನಗೆ ಕಮೆಂಟ್ ಮಾಡ್ತಿರಲ್ಲ, ಅದು ನನಗೆ ತುಂಬಾ ಹರ್ಟ್ ಆಗುತ್ತೆ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಗಂಜಿ ಕುಡಿದು ಹಾಲು ಕಾಯಕ್ಕೆ ಇಟ್ಬಿಟ್ಟು ಮಕ್ಳಿಗೆಲ್ಲ ಗಂಜಿ ಕೊಟ್ಟು ಚಿತ್ರಾನ್ನ ಎಲ್ಲ ಮಾಡ್ತೀರಾ, ಅನ್ನ ಎಲ್ಲ ಕೂಗಿಸಿಟ್ಟಿದ್ದೀನಿ. ಸೊ ಏನಪ್ಪ ಅಂದರೆ, ಇವತ್ತು ಹೊಸ ಕಡಾಯ ತೊಗೊಂಬಂದಿದ್ದೀನಲ್ಲ, ಆ ಕಡಾಯದಲ್ಲಿ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ ಗೈಸ್. ಅದನ್ನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನದ ರೆಸಿಪಿ ಗೊತ್ತಿಲ್ಲ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ, ಅಲ್ಲ, ನಂದು ಹೊಸ ಕಡಾಯ ತೋರ್ಸೋಕ್ಕೆ ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ. ಬಟ್ ಬೆಳಗ್ಗೆ ನಾನು ಕೈಯಲ್ಲಿ ಫೋನ್ ಇಟ್ಕೊಳ್ಳಲ್ಲ, ಲಿಟ್ರಲಿ ಚಾರ್ಜ್ಗೆ ಹಾಕಿರ್ತೀನಿ, ಅಥವಾ ದೇವ್ರ ಸಾಂಗ್ ಓಡ್ತಾ ಇರುತ್ತೆ, ಅಥವಾ ವಿಕ್ಕಿ ಬಬ್ಬು ಮೊಬೈಲಲ್ಲಿ ಏನೋ ಬರೀತಿರ್ತಾರೆ. ಮೀನ್ಸ್ PDF ಟೈಪು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಏನಾದರೂ ಕಳಿಸ್ತಾರಲ್ಲ, ಹೋಮ್ವರ್ಕ್ ಏನಾದರೂ ಕಳಿಸ್ತಾರಲ್ಲ ಸ್ಕೂಲಲ್ಲಿ, ಅದನ್ನೇನಾದರೂ ಬರ್ಕೋತಾ ಇರ್ತಾರೆ. ಇವತ್ತು ನಾನು ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡಿರೋದು. ಬಿಕಾಸ್ ನನ್ನ ಕಡಾಯ ತೋರ್ಸೋಕ್ಕೆ. ಹೇಗಿದೆ ಕಡಾಯ? ಚೆನ್ನಾಗಿದೆಯಾ? ನನಗಂತೂ ತುಂಬ ಇಷ್ಟ ಆಯಿತು. ಸತೀಶ್ ಹೇಳ್ತಾಯಿದ್ರು, ನಿನ್ನ ದುಡ್ಡಲ್ಲಿ ನೀನು ತೊಗೊಳಕ್ಕಾಗಲ್ವಾ ಅಂತ. ಅದಕ್ಕೆ ನಾನಂದೆ, ನಂದು ದುಡ್ಡಿನ ಗಿಡ ಇನ್ನೂ ಬಿಟ್ಟಿಲ್ಲ, ಗಿಡ ಬಿಟ್ಟ ಮೇಲೆ ನನ್ನ ದುಡ್ಡಲ್ಲಿ ನಾನು ತಗೊಂಬನ್ನಿ ಅಂತ. ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ. ಬಟ್ ನನಗೆ ಇದು ಲಿಟ್ ಏನಿದೆ ಅದು ಗ್ಲಾಸ್ ಲಿಟ್ ಬೇಕಾಗಿತ್ತು.
ಬಟ್ ಸ್ಟೀಲಲ್ಲೇ ಬಂದುಬಿಟ್ಟಿದೆ. ಸೊ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದಲೇ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ, ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು ಚಿತ್ರಾನ್ನ ಎಲ್ಲರೂ ಮಾಡ್ತಾರೆ, ಬ್ಯಾಚುಲರ್ಸು ಮಾಡ್ತಾರೆ, ಗಂಡು ಹುಡುಗರು ಮಾಡ್ತಾರೆ. ನಾನು ಮಾಡ್ತಾ ಇರೋದು ಕ್ಯಾಪ್ಸಿಕಮ್ಮು ಟೊಮೆಟೊ ಎಲ್ಲ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬಟ್ ಸತೀಶ್ ನಂಬ್ತಿರೋ ಬಿಡ್ತಿರೋ ಆನಿಯನ್ನು ಹಾಕಲ್ಲ, ಟೊಮೆಟೊನೂ ಹಾಕಲ್ಲ, ನಿಂಬೆ ಉಪ್ಪು ಮೀನ್ಸ್ ನಿಂಬೆ ಲೆಮನ್ ಹಾಕಿಬಿಟ್ಟು ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಹಿಂಗು, ಶುಂಠಿ ಈ ಥರದ್ದೆಲ್ಲ ಹಾಕಿಬಿಟ್ಟು ಮಾಡ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನನ್ನ ಮಗ ಅಂತ ಇರ್ತಾನೆ, ಅಮ್ಮ ನೀನು 3 ಗಾಡಿ ತರಕಾರಿ ಹಾಕ್ತೀಯಾ, ಕ್ಯಾಪ್ಸಿಕಮ್ ಹಾಕ್ತೀಯಾ, ಆಮೇಲೆ ಈರುಳ್ಳಿ ಹಾಕ್ತೀಯಾ, ಬಟ್ ಪಪ್ಪನ ಟೇಸ್ಟೇ ಬರಲ್ವಲ್ಲಮ್ಮ ನಿಂದು ಅಂತ ಹೇಳ್ತಾ ಇರ್ತಾನೆ. ಬಟ್ ನನಗೆ ಈ ಥರ ಚಿತ್ರಾನ್ನ ಇಷ್ಟ. ನಿಮಗೆ ಯಾವ ಥರ ಚಿತ್ರಾನ್ನ ಇಷ್ಟ ದಯವಿಟ್ಟು ನನ್ನ ಲವ್ಲಿ ಸಿಸ್ಟರ್ಸು ಇದಕ್ಕೆ ನೀವು ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನನಗೆ ಈ ಥರ ಮಸಾಲ ಚಿತ್ರಾನ್ನ ತುಂಬ ಇಷ್ಟ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಯಿ ಎಲ್ಲ ರುಬ್ಬಿಟ್ಟು ಮಾಡ್ತಾರಲ್ಲ ಮಸಾಲ ಚಿತ್ರಾನ್ನ, ಅದೂ ತುಂಬ ಇಷ್ಟ ನನಗೆ. ಇದೂ ತುಂಬ ಇಷ್ಟ. ಬಟ್ ಸತೀಶ್ಗೆ ಪ್ಲೈನ್ ಚಿತ್ರಾನ್ನ ಇಷ್ಟ. ಹಿಂಗು ಮತ್ತು ಈ ಬ್ರಾಹ್ಮಿನ್ಸ್ ಸ್ಟೈಲ್ ಮಾಡ್ತಾರಲ್ಲ, ಶುಂಠಿ ಎಲ್ಲ ತುರಿದು ಹಾಕ್ಬಿಟ್ಟು ಮಾಡ್ತಾರಲ್ಲ, ಆ ಚಿತ್ರಾನ್ನ ಸತೀಶ್ಗೆ ಇಷ್ಟ. ನನ್ನ ಮಕ್ಳಿಗೂ ಅದೇ ಇಷ್ಟ. ಬಟ್ ನನಗೆ ಇದು ಇಷ್ಟ, ಏನು ಮಾಡೋಕ್ಕಾಗತ್ತೆ. ಸೊ ಎಲ್ಲ ಕಲಿಸ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ, ವಾಟರ್ ಬಾಟ್ಲಿಗೆಲ್ಲ ನೀರಿಟ್ಟು, ಜೊತೆಗೆ ಶೂಸು, ಸಾಕ್ಸು ಎಲ್ಲನೂ ಒರೆಸ್ಬಿಟ್ಟು, ಅಂದರೆ ಪಾಲಿಶ್ ಎಲ್ಲ ಮಾಡಿ ಇಟ್ಬಿಟ್ಟು, ತುಂಬ ಬಟ್ಟೆ ಎಲ್ಲ ಒಗೆದಿದ್ದೆ. ಇನ್ನೂ ಬಟ್ಟೆ ಒಣೆ ಹಾಕಬೇಕಾಗಿತ್ತು. ಫಸ್ಟು ಇವ್ರದ್ದು ಲಂಚ್ ಬಾಕ್ಸ್ ಕೆಲಸ ಮುಗಿಸಿ ಶೂ ಕೆಲಸ ಮುಗಿಸ್ಬಿಟ್ರೆ ಅರ್ಧ ಕೆಲಸ ಕಂಪ್ಲೀಟಾಗಿ ಮುಗ್ದಂಗೆ. ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ಇವತ್ತು ಸಿಂಪಲಾಗಿ ದಾಸವಾಳ ಹೂವು ಎಲ್ಲ ಹಾಕಿ ನಮ್ಮ ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ. ತುಪ್ಪದ ಆರತಿ ಮತ್ತು ತುಪ್ಪದ ದೀಪದ ಮಂಗಳಾರತಿ ಜೊತೆಗೆ ಬೆಲ್ಲದ ದೀಪ ಎಲ್ಲ ಅಂಟಿಸಿ ಇವತ್ತು ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಕಲ್ಪವೃಕ್ಷಾಯ ನಮತಾಂ ಗುರು ಕಾಮಧೇನುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಸ ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ ಗುರು ರಾಘವೇಂದ್ರಾಯ ರಾಘವೇಂದ್ರ ನಮೋ. ಗುರು ರಾಘವೇಂದ್ರಾಯ ರಾಘವೇಂದ್ರ ನಮೋ. ಕಾಯ ಗುರುರಾಯ ಬಿಡದೆ ನನ್ನ ಕೈಯ, ಕಾಯ ಗುರುರಾಯ ಬಿಡದೆ ನನ್ನ ಕೈಯ. ಸೂರ್ಯ ನಮಸ್ಕಾರ, ತುಳಸಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಏನೋ ಒಂಥರ ಪಾಸಿಟಿವ್ ವೈಬ್ಸು ಗೈಸ್ ಅಲ್ವಾ. ಸೊ ನನಗಂತೂ ವಾರ ಪೂಜೆ ಇಲ್ಲ ಅಂದರೆ ಇರೋಕ್ಕೆ ಆಗಲ್ಲ. ಟೆಂಪಲ್ಗೆ ಬಂದರೆ ಮಹಾಮಂಗಳಾರತಿ ನಡೀತಿತ್ತು. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ, ಆಯಸ್ಸು, ಸಿರಿ ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಲೈಫಲ್ಲಿ ನೆಮ್ಮದಿ ಇರಬೇಕು, ಆರೋಗ್ಯ ಇದ್ದರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು. ಸೊ ಮೇನ್ ಬೇಕಾಗಿರೋಂಥದ್ದು ನೆಮ್ಮದಿ, ಆರೋಗ್ಯ. ಅದನ್ನೆಲ್ಲ ಮುಗಿಸ್ಕೊಂಡು ಪನ್ಸಾರಿ ಮೂರ್ಕೆ ಮುಂದ್ಕೊಡಿ ಇದು ಕೊಟ್ರೆ ಅಲ್ವಾ, ತುಪ್ಪದ ಬತ್ತಿ, ಆ ಗಂಧದ ಕಡ್ಡಿ ಕೊಡಿ. ಕಡ್ಡಿ ಜಾಸ್ತಿ ಇದೆಯಾ ಅದು? ಹಾಂ ಹಾಂ ಕೊಡಿ. ಎಷ್ಟಾಯಿತು? ಆನ್ ದ ಪ್ರೋಸೆಸ್ ನಡೀತಾ ಇದೆ, ತೋರಣ ಮಾಡ್ತಾ ಇದ್ದೀನಿ. ಸುಮಾರು ಜನ ಅಂತಾರೆ ಇನ್ಸ್ಪಿರೇಷನ್ ನೀವು ನನಗೆ, ನಿಮ್ಮ ನೋಡಿದ್ರೆ ನನಗೂ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಗೆ ಇಷ್ಟೊಂದು ಕೆಲಸ ಮಾಡೋಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ. ನಾನು ಇದು ತೋರಿಕೆಗೆ ಹೇಳ್ತಾ ಇಲ್ಲ, ಅಥವಾ ಕೊಚ್ಕೊಳ್ಳೋಕೆ ಹೇಳ್ತಾ ಇಲ್ವಾ, ಅಥವಾ ಈ ನಾನು ಯೂಟ್ಯೂಬ್ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ, ಜನ ನೋಡಲಿ ಅಂತ ಅಲ್ಲ. ನನ್ನದು ವೀಡಿಯೋಸ್ ನೋಡೋದು ಅಷ್ಟರಲ್ಲೇ ಇರುತ್ತೆ, ಯಾಕಂದರೆ ಪ್ರತಿದಿನ ಅದೇ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ವಾರ ಪೂಜೆ ದೇವ್ರ ಕಾರ್ಯ ಅಂದರೆ ನನಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಲಿಟ್ರಲಿ ನನಗೆ ನಿಜಕ್ಕೂ ನನಗೆ ಗೊತ್ತಿಲ್ಲ. ಸೊ ನಾನು ಇರೋದನ್ನು ಇದ್ದಾಗೆ ಹೇಳ ಅಭ್ಯಾಸ. ಸೊ ಸುಮಾರು ಜನ ನನಗೆ ಅಂಡರ್ ಎಸ್ಟಿಮೇಟಾಗಿ ಮಾತಾಡಿದ್ದು ಉಂಟು. ತುಂಬ ಓವರು, ನಿನ್ನ ಪೂಜೆ, ನಿನ್ನ ಕುಂಕುಮ, ನಿನ್ನ ಬೊಟ್ಟು, ಬೇಕಿದ್ರೆ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ.
ಆ ರೀತಿ ನನಗೆ ಹೀಯಾಳಿಸಿದ್ದು ಉಂಟು, ಹಂಗ್ಸಿರೋದು ಉಂಟು. ಆಗ ನಾನು ಅವರಿಗೆ ಏನಂದರೆ ಅವ್ರು ಅಂದಿದ್ದೆಲ್ಲ ನಂಗೆ ಅನ್ಸ್ಕೊಳಕ್ಕಾಗಲ್ಲ, ತೊಗೊಳಕ್ಕೂ ಆಗಲ್ಲ. ಕುಂಕುಮದ ಬೆಲೆ ಗೊತ್ತಿರೋರು ಅಷ್ಟೇ ಬಾಯಿ ಮುಚ್ಕೊಂಡಿರ್ತಾರೆ. ತುಂಬ ಓವರು ನಿಂದು ಪೂಜೆ ಗೀಜೆ ಎಲ್ಲ ಅಂತಂದರೆ, ನಾವು ಭಗವಂತಂಗೆ ಮಾಡಿದ್ರೆ ಭಗವಂತ ಎಲ್ಲನೂ ನೋಡ್ತಿರ್ತಾನೆ. ಸೊ ನಾವೇನು ಕೊಡ್ತೀವಿ ಭಗವಂತಂಗೆ, ಭಗವಂತ ನನಗೆ ಅದನ್ನು ಜೀವನದಲ್ಲಿ ಎಲ್ಲ ಕೊಟ್ಟಿದ್ದಾನೆ. ನಾನು ಏನೂ ಕೇಳಿಲ್ಲ, ಓಪನಾಗಿ ಹೇಳ್ತೀನಿ. ನಾನು ಭಗವಂತನ ಹತ್ರ ನನಗೆ ಅದು ಕೊಡು, ನನಗೆ ಇದು ಕೊಡು, ನಾನು ಏನೂ ಕೇಳಿಲ್ಲ. ಬಟ್ ನನಗೆಲ್ಲ ಕೊಟ್ಟಿದ್ದಾನೆ. ನಾನು ಕೇಳ್ತಾ ಇರೋದು ಭಗವಂತನ ಆರೋಗ್ಯ, ನೆಮ್ಮದಿ, ಕಣ್ತುಂಬ ನಿದ್ದೆ. ಸೊ ನಾವೇನು ಕೇಳ್ತೀವೋ ಅದಕ್ಕೆ ಕೊಡಲ್ಲ ಭಗವಂತ, ನಾವು ಕೇಳದೆ ಇರೋದೇ ಕೊಡೋದು ಗೈಸ್ ಭಗವಂತ. ಬಂದಿರೋದು ನಮ್ಮ ಮನೆಗೆ. ನೀವು ಯಾರು? ಸ್ನಾನ ಆಯಿತಾ? ಯೂನಿಫಾರ್ಮ್ ಹಾಕ್ಕೊಂಡಾಯ್ತಾ? ತಿಂಡಿ ತಿಂದಾಯ್ತಾ? ತಿಂದ್ಯಾ? ಏನು ತಿಂದ್ರಿ? ಉಪ್ಪಿಟ್ಟು ತಿಂತಿ ನಿಜ? ಉಪ್ಪಿಟ್ಟು ಬೇಕಾ ಚಿತ್ರಾನ್ನ ಬೇಕಾ? ಉಪ್ಪಿಟ್ಟು ನಿಜಾಗ್ಲೂ ತಿಂತಿ? ನಾನು ತೋರಣ ಮಾಡಬಾರ್ದು ನಾನು. ಆಯ್ತು, ಉಪ್ಪಿಟ್ಟು ತಿನ್ನಿಸ್ಲಾ? ನೀನು ಯೂನಿಫಾರ್ಮ್ಗೆಲ್ಲ ಚಲ್ಕೊಂಡ್ರೆ ಯೂನಿಫಾರ್ಮ್ಗೆಲ್ಲ ಆಮೇಲೆ ಮಾಡ್ತೀನಿ. ನಿನ್ ತಿಂಡಿ ತಿನ್ನಿಸ್ಬಿಟ್ಟು ನಾನು ಆಮೇಲೆ ಮಾಡ್ತೀನಿ. ಆಯ್ತು, ಓಕೆ. ಸ್ಕೂಲ್ಗೆ ಹೋಗಲ್ವಾ? ಯಾಕೆ ಹೋಗ್ಬೇಕು? ಸ್ನಾನ ಮಾಡ್ಕೊಂಡು ಬಂದಿದ್ಯಾ? ಸ್ನಾನ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ, ತಿನ್ಬಿಡು ನೀನು ತಿಂಡಿ. ಆಯ್ತು ಪತ್ತಿ ನೋಡ್ಕೊಂಡಿ? ಪತ್ತಿ ನೋಡಕ್ ಬಂದಿದ್ಯಾ? ಆಯ್ತು ಬಾ. ನೀರು ಅವನಿಗೆ ಉಪ್ಪಿಟ್ಟು ತಿಂತಾನಂತೆ. ಒಂದು ಸ್ಟೀಲ್ ಪ್ಲೇಟ್ ತಗೋಬಾ ಇಲ್ಲಿ. ನೀನು ತಿಂದೇನಾ? ಅವನಿಗೆ ತಿನ್ನಿಸ್ತೀನಿ, ತಗೋಬಾ, ಕೂತ್ಕೊಪ್ಪ. ಕೊಡ್ತೀನಿ ನೀರು. ಫ್ಯಾನ್ ಹಾಕಿದ್ಯಾ? ಸ್ಟೀಲ್ ಪ್ಲೇಟ್ ಕೊಡು. ಒಂದು ಲೋಟದಲ್ಲಿ ನೀರು ಕೊಡು ಅವನಿಗೆ. ಇರವ, ಕೊಡ್ತೀನಿ ನೀರು. ಇರು, ಕೊಡ್ತೀನಿ. ತಡಿ ಒಂದು ನಿಮಿಷ. ಹಾಂ ಮೇಡಮ್. ಮಾಮನಲ್ಲಿ ಮಾಮನ್ ಕರಿ ನೀನು ಕರಿ ಮಾಮನ. ಗುಡ್ ಬಾಯ್ ಕರಿ ಮಾಮನ್ ಕರಿ. ಕರಿಯ ತಿಂದ ಯಾರು ಕರ್ಕೊಂಡೋಗೋದು? ಎಷ್ಟೊತ್ತು ಸ್ಕೂಲು? ಎಷ್ಟೊತ್ತು ಗಂಟೆ? 3 ಗಂಟೆಗ? ಎದ್ದು ಪಾಪನ ಅವ್ರ ಮನೆಗೆ ಬಿಟ್ಟು ಒಳ್ಳೆ ಮುದ್ದು ಬಂಗಾರ ಅದು. ಬನ್ನಿ ತಿಂಡಿ ತಿನ್ನೋಣ ಫಸ್ಟು. ಇನ್ನೊಂದು ಸ್ವಲ್ಪ ಮಾಡಬೇಕು, ಹೊಟ್ಟೆ ಹಸಿತೈತೆ ಗೈಸ್. ಏನೋ ಇವತ್ತು ಬಿಸಿಲೇ ಇಲ್ಲ, ಮೋಡ. ಚೂರು ತಿಂಡಿ ತಿಂದ್ಬಿಟ್ಟು ಚಿತ್ರಾನ್ನ ಕಲಿಸಿಲ್ಲ ನಾನು, ಕಲ್ಸ್ಕೋಬೇಕೀಗ. ಬನ್ನಿ ಗೈಸ್ ತಿಂಡಿ ತಿನ್ನೋಣ. ಎಮ್ಮಿ ಚಿತ್ರಾನ್ನ, ಲೆಮನ್ ರೈಸ್ ಚೆನ್ನಾಗಿದೆ. ನನಗಿರೋದೇ ಹೀಗೆ, ನೇರ ದಿಟ್ಟ ನಿರಂತರ. ಇದ್ದಿದ್ದನ್ನು ಇದ್ದಾಗ ಮಾತಾಡ್ತೀನಿ. ಬಟ್ ನನಗೊಬ್ರು ಕೈಲಿ ಅನ್ನಿಸ್ಕೊಳ್ಳೋಕ್ಕೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ನಾನು ಓತ್ಲ ಹೊಡ್ಕೊಂಡು ಟೈಮ್ ಪಾಸ್ ಪಡ್ಕೊಂಡು ಅಥವಾ ಇನ್ನೊಬ್ರ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಚೀಪ್ ಮೆಂಟಾಲಿಟಿ ನನ್ನಲ್ಲ. ಇವಾಗ ಬಂದಿದ್ದೀರಲ್ಲ ಶ್ವೇತಾ ಅಂದ್ಕೊಂಡೆ. ಎಲ್ಲೋಟಾಗಿದ್ರಿ? ಏನೋ ಜಾಯಿಂಟ್ ಮಾಡ್ತಾ ಇದ್ದೀರಿ? ಕಳ್ಕಂದೆಲ್ಲ ಜಾಯಿಂಟ್ ಮಾಡ್ತಾನೆ ಕಣ. ನಾನು ರೆಗ್ಯುಲರ್ ಅದಕ್ಕೆ ಇವಾಗ ಇವ್ರ ಹತ್ರ ಹೂ ತೊಗೋತೀನಿ. ಅವರು ಹೂ ಚೆನ್ನಾಗಿ ಕೊಡ್ತಾರೆ. ಸೊ ಅವ್ರ ಹತ್ರ ಎಲ್ಲ ಹೂ ತೊಗೊಂಡು ಗೋಡನಲ್ಲಿ ಬಿಸಿ ಒಬ್ಬಟ್ಟು ಮಾಡ್ತಾಯಿದ್ರು. ನನಗೆ ಎಸ್ಪೆಷಲಿ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಸತೀಶ್ ಹೇಳ್ತಾಯಿದ್ರು ಜಾಸ್ತಿ ಇದೆ, ಒಂದು ಸ್ವಲ್ಪ ದೇವ್ರ ಮನೆಗೆ ನೈವೇದ್ಯಕ್ಕೆ ತೆಗೆದಿಟ್ಬಿಡು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ತೆಗಿತಾ ಇದ್ದೀನಿ. ಅಂದರೆ ನಂಗೆ ತುಂಬ ಇಷ್ಟ, ತಿಂದ್ಬಿಟ್ಟು ಆಮೇಲೆ ಹುಡುಗರೆಲ್ಲ ಕೈ ಹಾಕ್ಬಿಡ್ತಾರೆ ಅಂತ ತೆಗೆದಿಡು ಅಂತ ಹೇಳ್ತಾಯಿದ್ರು. ಫ್ರೆಶ್ಶಾಗಿ ಮಾಡ್ತಾರೆ ನಮ್ಮ ಹತ್ರ ಬಿಸಿ. ಇವಾಗ ಮಧ್ಯಾಹ್ನ ಊಟ ಹೋಗಬೇಕು ಅಂದರೆ ಬೆಳಿಗ್ಗೆನೇ ಕಾಯಿ ಒಬ್ಬಟ್ಟಾಗಿ
ಬೇಳೆ ಒಬ್ಬಟ್ಟಾಗಲಿ ಪ್ರತಿಯೊಂದು ಬೆಳಗ್ಗೆನೇ ನಾವು ಮಾಡೋಂಥದ್ದು. ಸೊ ಎಲ್ಲ ತೊಗೊಂಡು ನೋಡಿ ಹೂವು ವೀಳ್ಯದೆಲೆ ಎಲ್ಲ ತೊಗೊಂಡು ಮೇಲೆ ಬರ್ತಾಯಿದ್ದೀನಿ. ಆಂಟಿ ಹತ್ರ ಇವತ್ತು ಗಣಗ್ಲ ಹೂವು ಮತ್ತು ಕನಕಾಂಬರ ಮತ್ತು ಮಲ್ಲಿಗೆ ಮತ್ತು ನಾನು ಯಾವುದದು ಇದು ತೊಗೊಂಡೆ ಸೂಜಿ ಮಲ್ಲಿಗೆ. ಇವಾಗ ಹೂವೆಲ್ಲ ಪೋಣಿಸೋಣ ಅಂತ ಹಿಡ್ಕೊಂಡು ಕೂತಿದ್ದೀನಿ. ಕೆಳಗಡೆ ಹೋಗಿದ್ದೆ, ಒಂದೆರಡು ಒಬ್ಬಟ್ಟು ತೊಗೊಬರೋಣ ಅಂತ. ಬಿಸಿ ಬಿಸಿ ಒಬ್ಬಟ್ಟು, ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ, ಗಮ್ ಅಂತಾಯಿತು. ಯಪ್ಪ ತಿನ್ನಲೇ ಇಲ್ಲ, ಅಲ್ಲಿ ಇಟ್ಬಿಟ್ಟು ಇಲ್ಲಿ ತೋರಣ ಮಾಡ್ತಾ ಕೂತಿದ್ದೀನಿ. ನನಗೆ ಫಸ್ಟ್ ಕೆಲಸ ಆಗಿಬಿಡ್ಬೇಕು ಗೈಸ್. ಕೆಲಸ ಆಗಿಬಿಟ್ರೆ ಮಿಕ್ಕಿದೆಲ್ಲ ನೆಕ್ಸ್ಟ್. ನೆನ್ನೆ ತಂದಿದ್ದು ಹೂವು ಒಂಥರ ಹಳಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಗ ಬೇಗ ತೋರಣ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ಸೊ ನೋಡಿದ್ರೆ ಈಗ ಜಸ್ಟ್ ನಾವು ಟೈಮ್ 11 ಗಂಟೆ. ನಾನು ಹಿಂಗೆ ಟೈಮ್ ವೇಸ್ಟ್ ಮಾಡಲ್ಲ ಗೈಸ್. ಮಾವಿನ ಸೊಪ್ಪು ತೋರಣ ಮುಗೀತು, ಚೆಂಡುವಾ ಬನ್ನಿ ಒಬ್ಬಳೇ ಮಾಡ್ತಾಯಿದ್ದೀನಿ. ನೀವು ನನ್ನ ಜೊತೆ ಜಾಯ್ನ್ ಆಗಿ. ನೀವು ಮಾಡೋ ಕೆಲಸ ಇಲ್ವಾ ಅಕ್ಕ ಅನ್ಬೇಡಿ. ಜೀವನದಲ್ಲಿ ದುಡ್ಡಿಲ್ಲ ಅಂದರೆ ಬದುಕ್ಬೋದು, ಬಟ್ ಹಾಡ್ಕೊಳ್ಳೋರು ಇಲ್ಲ ಅಂದರೆ ಬದುಕೋದು ಸ್ವಲ್ಪ ಇರ್ಸು ಮುರ್ಸು. ಹಾಡ್ಕೊಳ್ಳೋರು ಇದ್ದಾಗಲೇ ನಾವು ಜೀವನದಲ್ಲಿ ಅಂಥವ್ರ ಮುಂದೆ ಇನ್ನೂ ಬದುಕಬೇಕು, ಬಾಳಬೇಕು, ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಕನಸು ಎಲ್ಲ ಬರುತ್ತೆ. ಅವರ ಮನದಲ್ಲಿ ನೆನೆದವರ ಮನದಲ್ಲಿ ಅಮ್ಮ ಹೋದ್ರು. ನಾ ಕಳ್ಸಕ್ಕೆ ಹೋಗಿದ್ದು, ನಾ ಕತ್ತಿಡ್ದಿ ಹೋಗಿ ಹೋಗಿ ಅಂತ. ಏನ್ರಿ ಎದ್ದು ಬಂದ್ಬಿಟ್ಟಿದ್ದೀರಲ್ರಿ? ಏನ್ರಿ ಬಿಡ್ರಿ ಬಾಯ. ನೋಡಿದ್ರ 3ನೇ ಆಷಾಢ ಶುಕ್ರವಾರಕ್ಕೆ ಎದ್ದು ಬಂದ್ಬಿಟ್ರಿ ಇಲ್ಲಿಗೆ. ಅದು ಯಾಕಂಗೆ ಕೂಗಾಡ್ತಾವ್ರೆ? ಯಾರು ಏನಂತೆ? ಏನಂತೆ? ಅದೇನೋ ಪ್ಲಾಸ್ಟಿಕ್ ಮಾಡ್ಸ್ಬಿಟ್ಟು ಬಂದಿರಂತ. ಎಲ್ಲಿ ತಂದಾಕಿರಿ ಅಲ್ಲಿ ಅಂತಂದ್ರೆ ತಂದಿಲ್ಲ ನನಗೆ ಗೊತ್ತಿರೋ, ನಾನು ತಂದಿಲ್ಲ ನನಗೆ ಗೊತ್ತಿರೋ ನೀವು ಅಂತ ಅಷ್ಟು ಕೂಗ್ತಾವ್ರಲ್ಲ. ಇಲ್ಲಿ ತನಕ ಕೇಳೋ ಗಂಟ ಕಡೆ ಎಲ್ಲೋಗಿದ್ರಿಗೆ ಅಲ್ಲಿ ಹೂ ಪೋಣಿಸಕ್ ಬಂದ್ರಾ? ವಾ ವರೆವಾ ಚಂದ್ರು ಪೋಣಿಸ್ಕೊಡ್ತೀನಿ ಹಂಗಾರೆ. ಇವಾಗ ಮೇಡಮ್ ಅವ್ರು ಒಬ್ಬರೇ ಪೋಣಿಸ್ತಾವ್ರೆ, ಬೇಜಾರು ಮಾಡ್ಕೊಂಡು. ನಾನು ಸಿ ಪೋಣಿಸೋಣ ಅಂತ ಹಿಡಿಯಲಿ. ಕಣ್ಕಾಣಲ್ಲ ನಿಮ್ಗೆ ಮೊದಲೇ. ನಾನು ಇಲ್ಲಿ ಹಾಕೊಡ್ತೀನಿ ಇಡ್ರಿ, ತಗೊಳ್ರಿ. ಇಲ್ಲಿ ಹಾಕೊಡ್ತೀನಿ ಇಡ್ರಿ. ಅವ್ರು ಕೂಗಾಡ್ತಾರದ್ ನೋಡಿದ್ರೆ ನಾನು ಎಲ್ಲ ಜಗಳ ಮಾಡ್ತಾವ್ರೆ ನಾನು ಅನ್ಕೊಂಬಿಟ್ಟೆ. ಅದು ಆ ಕಲ್ಲರ್ 4 ಹಾಕಿ, ಇವ 5 ಹಾಕಿ, ಇವ 4 ಹಾಕಿ. ಯಾಕಂಗೆ ಕೂಗಾಡ್ತಾವ್ರಲ್ಲ, ಕೆಳಕ್ ಬರೋಣ ಅಂತಿದ್ದೆ. ತಗೊಳ್ಳಿ ಇಟ್ಕೊಳ್ಳಿ. ಬಂದೇ ಇರಿ, ನೋಡ್ಕೊಂಡು ಓಡ್ ಬರ್ತೀನಿ. ಟೀ ಮಾಡಿ ಕುಡಿತೀರಾ? ತಿಂಡಿ ಚಿತ್ರಾನ್ನ ತಿಂತೀರಾ? ಬಂದೇ ಇರಿ. ಯಾಕೆ ಏನಂತೆ ಶಿವು? ಯಾಕಂಗೆ ಕೂಗ್ತಾ ಇವ್ರಲ್ಲ? ಅವ್ರು ಹಂಗೆ ಜಗಳ ಆಡ್ತಾವ್ರಲ್ಲ, ಏನಂತ ಅಷ್ಟು ಜೋರಾಗಿ? ಏನಂತ ಏನಂತ ಅದ್ಯಾಕಂಗೆ ಕೂಗಾಡ್ತಾ ಇದ್ದೀರಾ? ನಂಬ್ತಿರೋ ಬಿಡ್ತಿರೋ ಸತೀಶ್ ನನಗೆ ಕೂಗಾಡೋದು ನೋಡಿದ್ರೆ ಗಾಬರಿ ಆಗಿಬಿಡುತ್ತೆ, ಟೆನ್ಷನ್ ಆಗಿಬಿಡುತ್ತೆ. ಯಾಕೆ ಹಿಂಗೆ ಕೂಗಾಡ್ತಾ ಇದ್ದಾರೆ, ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ದಾರೆ ಅಂತ ಕೆಳಗಡೆ ಓಡೋಗಿದ್ದೆ. ಹುಡುಗರು ಏನೋ ಮಾತಾಡ್ಕೊತಾ ಇದ್ದಾರಂತೆ ಜಗಳ ಮಾಡಿಕೊಂಡು. ಸೊ ನಾನಿಲ್ಲಿ ಬಂದು ಟೀ ಮಾಡ್ತಾಯಿದ್ದೀನಿ. ಜೊತೆಗೆ ಚಿತ್ರಾನ್ನ ಕೂಡ ಕಲಿಸ್ಬಿಟ್ಟು ಗುರುಮಲಪ್ಪಂಗೆ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಟೀ ಮಾಡಿ. ಕೆಲಸ ಆದಮೇಲೆ ನೀನು ಯಾರೋ ನಾನು ಯಾರೋ ಏನೇಳಿ ಯಾವಾಗಲೂ ಒಂದೇ ಥರ ಇರಬೇಕು ಗಾಂಧಿ. ಸುಳ್ಳ ನಿಜನಾ? ಕೆಲಸ ಬೇಕಾದಾಗ ನೀನು ಬೇಕಾದಾಗ ನೀನು ಪಾರ, ನೀನು ಕೆಲಸ ಆದಮೇಲೆ ನೀನೊಂಥರ ತೆಗಳೋದು. ಜನ್ಮದಲ್ಲೂ ನನಗೆ ಆ ಥರ ಬರಲ್ವಲ್ಲ ಅಪ್ಪಾಜಿ. ತಗೊಳ್ಳಿ ಫಸ್ಟ್ ತಿನ್ನಿ. ಕಿತ್ತಾಕಿದ್ರಾ? ಬಿಡಿ, ಅದು ಅಲ್ಲಿ ಇಡಿ ತಿನ್ನಿ. ಅದು ನಾನು ಪೋಣಿಸ್ಕೊಡ್ತೀನಿ, ತಿನ್ರಿ. ಎಂತಕ್ಕೆ ಕೇಸ್ಗ ನಾನು ಎಲ್ಲ ತಗೊಂಬಂದಿನಿ, ಒಟ್ಕೊಂಡಿದ್ದೀನಿ. ತಗೊಳ್ಳಿ ಟೀ. ಹಿಂದಿನ ಚೌಡಗಳು ತಿಂತಿರೋ ಜನಗಳಿಂದ ಚಕ್ರಮಟ್ಟಿ ಕಾಳು ಹಾಕೊಂಡು
ಬೇಯಕ್ಕಾದ್ರೂ ಶಕ್ತಿ ಬೇಕಲ್ವಪ್ಪ, ಶಕ್ತಿ ಎಲ್ಲಿಂದ ಬರ್ತದೆ? ಸೂರ್ಯ ಚಂದ್ರ ಅದು ಹುಚ್ಚು ಜನಗಳಿಗೆ ಅರ್ಥ ಮಾಡ್ಕೊಬಿಟ್ರೆ ಜನಗಳು ಏ ತಿಳ್ಕೊಂಡವ್ರು ಇವರು. ಅದು ತಿಳ್ಕೊಂಡ್ರೆ ಇಷ್ಟು ಮಾತಾಡಲ್ಲ ಅಪ್ಪಾಜಿ. ನಿಜ, ಎಲ್ಲಾನು ಇರಬೇಕು ಲೈಫಲ್ಲಿ, ಏನೇಳಿ ಪ್ರತಿಯೊಂದು ನೋಡಿ ಎಲ್ಲ ಕಡೆ ಪೋಣ್ಸ್ ಇಟ್ಟಿದ್ದೀನಿ. ನಾನು ಗುರುಮಲಪ್ಪ ಎಲ್ಲ ಮಾತಾಡಿಕೊಂಡು ಪೋಣ್ಸ್ ಇಟ್ಬಿಟ್ವಿ ಬೇಗ ಬೇಗ. ಸೊ ಈಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು, ಕಸ ಗುಡಿಸ್ತಾ ಇದ್ದೀನಿ ಆಲ್ರೆಡಿ. ಕೆಳಗಡೆ ಸ್ವಲ್ಪ ಪ್ಲೇಟ್ಸ್ ಕೆಲಸ ಇದೆ, ಊಟ ಕೊಡಿಸ್ಬೇಕು, ಪ್ಲೇಟ್ಸ್ ಅದೆಲ್ಲ ಒರೆಸ್ಬೇಕು. ಸೊ ಸತೀಶ್ ಕಾಲ್ ಮಾಡಿದರು ಆಲ್ರೆಡಿ. ಅವರು ನಾಳೆ ಪ್ರಸಾದ ಕೊಡ್ತೀವಿ ನಾವು ಪ್ರತಿ ಶುಕ್ರವಾರ. ತರಕಾರಿ ತರಕೋಗಿದ್ದಾರೆ. ಸೊ ತಂದಿದ್ದ ತರಕಾರಿ ಎಲ್ಲ ಇವತ್ತೇ ಖಾಲಿ ಆಯಿತು, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಗುರುಮಲಪ್ಪ ಕೆಳಗಡೆ ಪ್ಲೇಟ್ ಒರೆಸಿ ಅಂತ ಕಳಿಸಿದ್ದೀನಿ. ನಾನು ಮಿಕ್ಕಿದ ಕೆಲಸ ಮಾಡ್ಕೋತಾ ಇದ್ದೆ. ಯಾವುದೇ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡಿ ಅಭ್ಯಾಸ ನನಗೆ. ಸೊ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಕೆಲಸಕ್ಕಾಗಲಿ ಅಥವಾ ಬೇರೆದಕ್ಕಾಗಲಿ ನಾನು ಯಾವತ್ತೂ ಸೋಂಬೇರಿತನ ಅಥವಾ ನೆಗ್ಲಿಜೆನ್ಸಿ ನಾನು ಮಾಡಲ್ಲ, ಹಂಗೆ ಹಿಂಗೆ ನಾನು ಯಾವತ್ತೂ ಅಂದಿಲ್ಲ, ಅನ್ನೋದು ಇಲ್ಲ. ಸೊ ಎಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮುಗಿಸಿ, ಪೂಜೆಗೆಲ್ಲ ಏನೇನು ಬೇಕು ಅದನ್ನೆಲ್ಲ ಎತ್ತಿಕ್ಬಿಟ್ಟು ಒಂದು ಕಡೆ ಎಲ್ಲ ಸೆಕ್ರಿಗೇಟ್ ಮಾಡಿಬಿಟ್ಟು, ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು, ಊಟ ಎಲ್ಲ ತೊಗೊಂಡೋಗಿದ್ರು. ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು. ಸೊ ದೀಪಗಳೆಲ್ಲ ಅಂಟಿಸ್ಬೇಕಲ್ಲ, ಆ ದೀಪಗಳೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ನಾಳೆ ಬೆಲ್ಲದ ಆರತಿ ಮಾಡೋಣ ಅಂತ ಅದು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಗುರುಮಲಪ್ಪನ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಪ್ಲೇಟ್ಸ್ ಎಲ್ಲ ಒರೆಸಿ ಅಂತ ಹೇಳಿದ್ದೆ. ಸೊ ತೋರಣ ಪೋಣಿಸಿ ಇದೆಲ್ಲನೂ ಸೆಕ್ರಿಗೇಟ್ ಮಾಡಿಕೊಂಡು ದೇವ್ರ ಮನೆ ಬಾಗಿಲಿಗೆ, ಮೇಯ್ನ್ ಡೋರ್ ಬಾಗಿಲಿಗೆ ಎಲ್ಲ ಹಾಕೋತಾ ಇದ್ದೀನಿ. ನಾನು ಅರ್ಲಿಯಿಂದ ಮಾರ್ನಿಂಗ್ ಬೆಳಗಿನ ಜಾವ 4 ಗಂಟೆಗೆ ಮಹಾಮಂಗಳಾರತಿ ಮಾಡೋದ್ರಿಂದ ಇದೆಲ್ಲ ಬೆಳಗ್ಗೆನೇ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಏನು ಇಲ್ಲಿದೆ ಹೊರಗಡೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ರೆಡಿ ಮಾಡಿ ಇಟ್ಕೋತಾ ಇರೋವಂಥದ್ದು. ಒಳಗಡೆ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ನಮ್ಮದು ಹುಡುಗರು ಅಂದರೆ ಮೇಲ್ಗಡೆ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಿರ್ತಾರಲ್ವ, ಸ್ವಲ್ಪ ಧೂಳೆಲ್ಲ ಹಾಗೆ ಆಗುತ್ತೆ. ಸ್ವಲ್ಪ ನೀಟಾಗಿ ಎಲ್ಲನೂ ಕಸ ಗುಡಿಸ್ಕೊಂಬಿಡೋಣ ಅಂತ ಎಲ್ಲಿಟ್ಟಿದ್ದೀರಾ? ಹ್ಞೂ ಆ ಸೈಡ್ಗೆ ಇಟ್ಬಿಡಿ. ಹಾಂ ಫೋನ್ ಮಾಡಿದ್ರಾ? ಮಾಡಿದ್ವಿ, ಹಾಂ ವರ್ಷ ಮೇಲೆ ಮಾಡಬೇಕು. ಟಿಶ್ಯೂ ಪೇಪರ್ ಹಾಕ್ಬೇಕಂತ ಬೇಡ, ಟಿಶ್ಯೂ ಪೇಪರ್ ಹಾಕ್ಬೇಡಿ, ಚಪಾತಿ ಪ್ಲೇಟ್ ಬಡಿಸೋದಿಲ್ಲ. ಹಾಂ ಬೆಳ್ಳಿ ಪಟ್ಟ ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಹೊಸು ಬಂದ್ಬಿಡುತ್ತೆ, ಸೈಡ್ಗೆ ಇಟ್ಬಿಡಿ ಅಪ್ಪಾಜಿ. ಈ ಕೊಟ್ಟು ಅರ್ಧ ಕೊಡ್ತಾರೆ, ಬೇಕಾಯ್ತದೆ ಮಟ್ಟ ಇದು ಏನು ಚೀಲ ತಗೊಂಡೋಗಿ ಆ ಕಡೆ ಹಾಕಿ ಅಪ್ಪಾಜಿ. ಏನು ಗಾಳಿ ಎಷ್ಟು ಗುಡ್ಸಿದ್ರು. ಎಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪಾರ್ಟಿದು ಕಾರ್ ಕೂಡ ಬಂತು. ಊಟ ಎಲ್ಲ ಎತ್ತಿಟ್ಕೊಡ್ಬೇಕು. ನಾನು ಮತ್ತು ಗುರುಮಲ್ಲಪ್ಪ ಇಬ್ಬರು ಕೂಡ ನಮ್ಮ ಮನೆ ಹತ್ರ, ನಾನು ರಂಗೋಲಿ ಹತ್ರ ಪಾರ್ಟಿಗಳದ್ದು ಕಾರ್ ಬಂದು ನಿಂತ್ಕೊಂಡ್ರು ಕಷ್ಟ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಎಂಥ ಜನಗಳಿರ್ತಾರೆ ಅಂದರೆ, ಯಪ್ಪ ಇದೆಲ್ಲ ಮಾಡ್ತಾರಲ್ಲ, ಈ ಥರ ಎಲ್ಲ ಬದುಕ್ತಾರಲ್ಲ, ಸಹಿಸಲ್ಲ ಗೈಸ್. ಜನ ಬದುಕಿದ್ರೇ ಸಹಿಸಲ್ಲ, ಅಷ್ಟು ಹೊಟ್ಟೆ ಉರಿ ಪಟ್ಕೊಂಡು ಸಾಯ್ತಾರೆ. ಆಯಿತು ಗೈಸ್, ಪಾರ್ಟಿ ಬಂದಿದ್ರು, ಅವ್ರಿಗೆ ಎಲ್ಲ ಊಟ ಎಲ್ಲ ಎತ್ಕೊಟ್ಟೆ, ಅವ್ರು ತೊಗೊಂಡೋದ್ರು. ಜೊತೆಗೆ ಒಂದು ಮೂಟೆ ಕಂಠಗಳಿತ್ತು. ಕಂಠ ಇವಾಗೆಲ್ಲ ತುಂಬ ರೇಟು, ತುಂಬ ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಕಂಠ ಕೊಡಿ ಅಂತ ಮನೆ ಹತ್ರ ಸುತ್ತಾರೆ. ಸೊ ಗುರುಮಲಪ್ಪ ಕೂಡ ಹೋದರು, ಒಂದು ಮೂಟೆ ಕಂಠ ಎಲ್ಲ ಎತ್ಕೊಂಡು ಹೊರಟೋದ್ರು. ಸೊ ಎತ್ಕೊಂಡು ಹೋಗಲಿ ಪರವಾಗಿಲ್ಲ, ನನಗೂ ಅಷ್ಟು ಇಷ್ಟು ಹೂ ಪೋಣಿಸ್ಕೊಟ್ಟಿದ್ದಾರಲ್ಲ, 2 ಹಾರ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಗೈಸ್. ಸೊ ಅವ್ರಿಗೆ ನಮ್ಮಷ್ಟು ಫಾಸ್ಟಾಗಿ ಮಾಡೋಕ್ಕೆ ಬರಲ್ಲ, ಇಟ್ಸ್ ಓಕೆ ಪರವಾಗಿಲ್ಲ. ಅವ್ರನ್ನೇ ನಾನು ಕರೆದಿರಲಿಲ್ಲ, ಅವರಾಗಿದ್ದವ್ರು ಬಂದರು, ಮಾಡಿಕೊಟ್ರು, ಹೋದರು. ಯಾಕೋ ಕತ್ತು ತುಂಬ ನೋವ್ತಾ ಇದೆ ನನಗೆ, ಕತ್ತು. ಜೊತೆಗೆ ಆಯಿತು, ನನ್ನ ಕೆಲಸ ಈಚೆ ಕಡೆ ಕೆಲಸ ಮುಗೀತು. ಎಲ್ಲ ಗುಡಿಸಿ ಕ್ಲೀನಾಗಿ ಎಲ್ಲ ನೀಟ್ ಮಾಡಿ ಇಟ್ಬಿಟ್ಟು ಬಂದೆ. ಗೋಡೌನೆಲ್ಲ ಕ್ಲೀನ್ ಮಾಡಿ. ಏನು ಗೊತ್ತಾ, ನಮ್ಮ ಏರಿಯಾದಲ್ಲಿ ಜನಗಳು ಸಹಿಸಲ್ಲ. ವಾರ ವಾರ ಹಿಂಗೆ ಮಾಡ್ತಾಳಲ್ಲ, ಇಷ್ಟು ತರ್ತಾಳಲ್ಲ, ಇಷ್ಟೆಲ್ಲ ಖರ್ಚು ಮಾಡುತ್ತಾಳಲ್ಲ. ನಮ್ಮ ದುಡ್ಡು ನಾವು ಮಾಡ್ತೀವಿ ಗೈಸ್, ನಾವು ಗೇಯ್ತೀವಿ, ನಾವು ಸಂಪಾದನೆ ಮಾಡ್ತೀವಿ, ಕಷ್ಟ ಬೀಳ್ತೀವಿ. ಮೇಯ್ನ್ ಏನು ಹೇಳಿ, ಕಷ್ಟಪಡ್ತೀವಿ, ನಾವು ಮಾಡ್ತೀವಿ. ಇದರಲ್ಲಿ ಹೊಟ್ಟೆ ಕಿಚ್ಚು ಪಟ್ಕೊಂಡು, ಅಸೂಯೆ ಪಟ್ಕೊಂಡು ಏನು ಸಿಗುತ್ತೆ, ಏನು ಸಾಧಿಸ್ತೀವಿ ಆ್ಯಕ್ಚುಲಿ ಅಲ್ವಾ? ಏನೂ ಸಾಧಿಸೋಕ್ಕಾಗಲ್ಲ ಗೈಸ್. ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಪಾರ್ಟಿ ಬಂದರು, ಅವ್ರದ್ದು ದೊಡ್ಡದು ಇನೋವಾ ಗಾಡಿ. ಆ ಗಾಡಿ ತಂದು ಪಾರ್ಕ್ ಮಾಡಿದ ತಕ್ಷಣ ಕೊಂಡ್ಬಿಟ್ಕೊಂಡು ಹಿಂಗೆ ನೋಡೋದು. ಗೌರ್ನಮೆಂಟ್ ಜಾಗ ಅಲ್ವಾ ಗೈಸ್,
ಗೌರ್ನಮೆಂಟ್ ಜಾಗದಲ್ಲಿ ಪಾರ್ಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಹೇಳಿ, ನೀವೇ ಹೇಳಿ. ಗೌರ್ನಮೆಂಟ್ ಜಾಗದಲ್ಲಿ ಪಾರ್ಕ್ ಮಾಡೋಂಗಿಲ್ಲ, ನಮ್ಮ ಮನೆ ಮುಂದೆ ಪಾರ್ಕ್ ಮಾಡೋಂಗಿಲ್ಲ. ಕಿಯ ಪಿಯ ಅನ್ನೋದು, ನಾವು ಬಾಗಿಲು ತೊಳೆಯೋಂಗಿಲ್ಲ. ಈಗ ನನಗೆ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಬೇರೆ ಮನೆಯವರು ಬಾಗಿಲು ತೊಳೆದ್ರೆ ನೀರು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅವರು ಒಂದು ಮಾತು ನಾನು ಮಾತಾಡಲ್ಲ, ಒಂದು ಮಾತು ನಾನು ಅವ್ರಿಗೇನು ಅನ್ನಲ್ಲ. ಅಪ್ಪಿರೋ ಮನೆ, ಡೌನ್ ಇರೋ ಮನೆಗೆ ನೀರು ಬರೋದು, ಅದು ಏನು ಗಲೀಜು ನೀರಲ್ಲ ಗೈಸ್, ಬಾಗಿಲು ತೊಳೆದಿದ್ದು ನೀರು, ರೋಡ್ ನೀರು. ಇವ್ರುಗಳು ಹಂಗಲ್ಲ, ಬಾಡಿಗೆ ಮನೆ ಸ್ವಂತ ಮನೆ ಅಂತ ಅಲ್ಲ, ನಮ್ಮದು ಸ್ವಂತ ಮನೆ. ಅವ್ರು ಇರೋದು ಬಾಡಿಗೆ ಮನೆಯಲ್ಲಿ, ಬಾಡಿಗೆಗಿರೋದು ಅವರು. ಆ್ಯಕ್ಚುಲಿ ಅವರು ಸುಮ್ಮನೆ ಇರಬೇಕು, ಅವ್ರು ಸ್ವಂತದವರು, ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ. ನಾವು ತೊಳೆಯೋದು ನಮ್ಮ ಪೌರಟಿಕ್ಕೋ. ನಮ್ಮನೆ ಬಾಗ್ಲದು ಗಲೀಜಾಗಲಿ ಕಸ ಕಡ್ಡಿಯಾಗಲಿ ಒಂದು ಅನ್ನ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚಂದುಳ್ಳಿಯಾಗಿ ಇಟ್ಕೊಂಡಿರ್ತೀನಿ ನಾನು ಮನೆ ಬಾಗಿಲನ್ನ. ನಾ ತಿಂತೀನೋ ಬಿಡ್ತೀನೋ, ಬಟ್ ನನಗೆ ಕೆಲಸ ಇಂಪಾರ್ಟೆಂಟು, ನನಗೆ ನೀಟಾಗಿರ್ಬೇಕು, ನಂಗೆ ಕ್ಲೀನಾಗಿರಬೇಕು. ಈಗಲೂ ನೋಡಿ ನನ್ನ ಮನೆಯೆಲ್ಲ ನೋಡ್ಕೊಂಬನಿ, ನಿಮ್ಗೆ ಇಷ್ಟು ಧೂಳು ಕಡ್ಡಿ ಕಸ ಸಿಗಲ್ಲ, ಅಷ್ಟು ನೀಟಾಗಿ ಚೆಂದಾಗಿ ಇಟ್ಕೊಂಡಿರ್ತೀನಿ. ಇನ್ನು ನನ್ನ ಮನೆ ಬಾಗಿಲನ್ನ ಸುಮ್ಮನೆ ಬಿಟ್ಬಿಡ್ತೀನಿ. ಗಾದೆನೇ ಇದೆ ಗೈಸ್, ಹೆಣ್ಮಕ್ಳಿದ್ದು ಮನೆ ಚಂದ, ಗಂಡು ಮಕ್ಳಿದ್ದು ಹೊಲ ಮನೆ ಚಂದ ಅಂತ. ಅಂದರೆ ಗಂಡು ಮಕ್ಳಿದ್ರೆ ಹೊಲಗಳನ್ನ ನೀಟಾಗಿ ಇಟ್ಕೋತಾರೆ, ಗದ್ದೆಗಳನ್ನ ನೀಟಾಗಿ ಇಟ್ಕೋತಾರೆ, ಉತ್ತು ಬಿತ್ತಿ. ಹೆಣ್ಮಕ್ಳಿದ್ರೆ ಮನೇನ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೋತಾರೆ ಅಂತ. ಸೊ ನಾನು ಆ ಥರ, ಈ ಜನಗಳು ಆ ಕಾರ್ ನಿಂತಿರೋದು ನಮ್ಮನೆ ಪಾರ್ಕಿಂಗಲ್ಲಿ, ನಮ್ಮನೆ ಮುಂದೆ ಪೋರ್ಟಿಕೋದಲ್ಲಿ, ನಾನು ರಂಗೋಲಿ ಹಾಕೋ ಪ್ಲೇಸಲ್ಲಿ. ಸೈಡ್ಗೆ ಹಾಕ್ಕೊಳ್ಳಿ. ಎಂತ ಆಗುತ್ತೆ, ಅವ್ರ ಕಾಂಪೌಂಡ್ ಇರೋದೆಲ್ಲೋ, ಅವ್ರ ಮನೆ ಇರೋದೆಲ್ಲೋ, ಏನು ಸೈಡ್ಗೆ ಹಾಕೋತಾರೆ? ಇವ್ರದ್ದು ಬಾಡಿಗೆಗೆ ಬಂದಿದ್ದಾರೆ, ಇವ್ರದ್ದು ಮನೇಲಿದ್ದಾರೆ ಅಂತ ಅಂದ್ಬಿಟ್ಟು ರೋಡಲ್ಲಿ ಯಾವ ವೆಹಿಕಲ್ಸು ಓಡಾಡಬಾರ್ದ? ನಾನು ಈ ಮನೆಗೆ ಬಂದು 8-9 ವರ್ಷ ಆಯಿತು. ನಾವಿಲ್ಲಿ ಸೈಟ್ ತೆಗೆದು ಮನೆ ಕಟ್ಟಿದಾಗ ನಮ್ಮದು ಮನೆದು ಒಂದೇ ಲೈಟ್ ಉರಿತಿತ್ತು. ನಮ್ಮದು ಗೋಡೌನ್ದು ನಾನು ಜಂಬಕ್ಕೆ ಹೇಳ್ಕೊತಾ ಇಲ್ಲ, ಒಂದೇ ಲೈಟ್ ಉರಿತಿತ್ತು. ಎಲ್ಲ ಅನ್ನೋರು ಏನನ್ನೋರು ಗೊತ್ತಾ, ಈ ಏರಿಯಾಗೆ ನೀವು ಬಂದಮೇಲೆ ಒಂದು ಕಳೆ ಬಂತು ಬಿಕೋ ಅಂತಿತ್ತು. ಒಬ್ಬರು ಮನೆ ಬಗ್ಲಿಗೂ ಒಬ್ಬರು ಲೈಟ್ ಹಾಕ್ತಿರ್ಲಿಲ್ಲ, ಒಬ್ಬರು ಜನ ಓಡಾಡ್ತಿರ್ಲಿಲ್ಲ ಅನ್ನೋರು. ಬಟ್ ಈಗ ನಮ್ಮ ಗಾಡಿಗಳನ್ನೇ ನಿಲ್ಸೋಕ್ಕೆ, ನಮ್ಮನೆ ಮುಂದೆ ನಿಲ್ಸ್ಕೊಳ್ಳೋಕ್ಕೆ ಕಿಯಂಪಯ್ಯ ಮಾಡ್ತಾರೆ, ಎಲ್ಲಿಂದನೋ ಬಂದಿರೋರು. ಎಷ್ಟು ಕಿರಿಕಿರಿ ಮಾಡಿಬಿಟ್ರು ಅಂದರೆ ಏನು ಒಂದು ಮಾತು ಮಾತಾಡಲಿಲ್ಲ. ನಾಯಿ ಬೊಗಳಿದ್ರೆ ದೇವ್ಲಕ್ಕ ಹಾಳಾಗಲ್ಲ ಅಂದ್ಕೊಂಡು ಸುಮ್ಮನೆ ಬಂದೆ. ಎಲ್ಲಪ್ಪ ಕೂಡ ಹೊರಟೋದ್ರು ಗೈಸ್, ಏನೋ ಕೋರ್ಟು ಕೇಸು ಅಂದ್ಕೊಂಡು. ಸ್ವಲ್ಪ ಪಾತ್ರೆ ಇದೆ, ಟೀ ಮಾಡಿದ ಪಾತ್ರೆ ಎಲ್ಲ ತೊಳೆದುಬಿಟ್ಟು, ಜೊತೆಗೆ ಪಾತ್ರೆ ತೊಳಿತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಚಿತ್ರಾನ್ನ ಮಾಡಿದ ಪಾತ್ರೆ, ಅವ್ರಿಗೆ ತಿಂಡಿ ಹಾಕ್ಕೊಟ್ಟಿದ್ದ ಪಾತ್ರೆಗಳೆಲ್ಲ. ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಎಡಿಟೇ ಮಾಡಿಲ್ಲ. ಎಡಿಟ್ ಮಾಡಬೇಕು, ಸ್ವಲ್ಪ ರೆಸ್ಟ್ ಅಂತೂ ಇಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಪಾತ್ರೆ ತೊಳೆದು ಬಿಡ್ತೀನಿ. ಇವತ್ತು ಆ್ಯಕ್ಚುಲಿ ಚಾರು ಬೇಗ ಬರ್ತಾಳೆ. ಇವತ್ತು ಚಾರು ಸ್ಕೂಲಲ್ಲಿ ಅವ್ರದ್ದು ಟೀಚರ್ಸ್ದು ವರ್ಕ್ಶಾಪ್ ಇದೆ. ನಾನು ವಿಕ್ಕಿ ಕಾಲೇಜ್ ಮೀಟಿಂಗ್ ಹೋಗಬೇಕಿತ್ತು. ಏನೋ ಯಾವುದು ಮಾಡೋದೋ ಯಾವುದು ಬಿಡೋದೋ. ಸೊ ಸತೀಶ್ ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾರೆ. ಗುರುಮಲ್ಲಪ್ಪನ ಇರ್ರಿ ಅಂದರೆ ಓಡ್ಬಿಟ್ರು. ಸ್ವಲ್ಪ ಎಡಿಟ್ ಆದರೂ ಮಾಡ್ಕೋತೀನಿ, ಪಾತ್ರೆ ಎಲ್ಲ ತೊಳೆದು ಬಿಡ್ತೀನಿ. ನನಗಂತೂ ಒಂದು ಪಾತ್ರೆ ಇದ್ಬಿಟ್ರೆ ಶಿಂಕಲ್ಲಿ ನಿದ್ದೆ ಬರಲ್ಲ. ಸೊ ಸ್ವಲ್ಪ ಟೀ ಮಾಡಿದ್ನೆಲ್ಲ ಪಾತ್ರೆ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಬೇಗ. ಸ್ವಲ್ಪ ನಾನಾಗಲೇ ಅಂದಂಗೆ ಒಂಚೂರು ಎಡಿಟಿಂಗ್ ಕೆಲಸಗಳಿದೆ, ಎಡಿಟ್ ಮುಗಿಸ್ಕೊಳ್ಳೋಣ. ಕಾಮನಾಗಿ ಒಬ್ಬರು ಕೇಳ್ತಾ ಇರ್ತಾರೆ, ನಿಮ್ಗೆ ನಿದ್ರೆ ಬರಲ್ವಾ ಅಂತ. ಇವಾಗ ಮಲ್ಕೊಂಡ್ರೆ ಕಣ್ಣು ತುಂಬ ನಿದ್ರೆ ಬಂದುಬಿಡುತ್ತೆ. ಬಟ್ ಐರನ್ ಮಾಡಬೇಕಿನ್ನ, ನಾನು ಇಷ್ಟೋ ತನಕ ಎಡಿಟ್ ಮಾಡೋದೇ ಆಯಿತು. ವ್ಲಾಗ್ನ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಮಿನಿಮಮ್ ಅಂದರೂ 2 hours ಬೇಕು ಗೈಸ್. ಅದು ವಾಯ್ಸ್ ಓವರ್ ಕೊಟ್ಟು ಅದನ್ನು ಮತ್ತೊಂದು ಸಲ ಚೆಕ್ ಮಾಡಿ ನನಗೆ ತಲೆನೇ ನೋವು ಬಂದುಬಿಡುತ್ತೆ. ಸೊ ಸುಮಾರು ಜನ ಡೈಲಿ ವ್ಲಾಗ್ ಹಾಕಿ ಅಂತಾರೆ. ನನಗೆ ನಿಜಕ್ಕೂ ಎಡಿಟ್ ಮಾಡೋದೇ ಹಿಂಸೆ ಅನಿಸುತ್ತೆ. ಸೊ ಏನು ಮಾಡಲಿ, ನಿಜಕ್ಕೂ ಟೈಮೇ ಸಾಕಾಗಲ್ಲ. ಟ್ರೈ ಮಾಡೋಣ. ನಾನು ಎಡಿಟ್ ಮಾಡ್ತಾಯಿದ್ದೆ, ಕೆಳಗಡೆ ಸೌಂಡ್ ಆಯಿತು, ಏನಪ್ಪ ಅಂತ ನೋಡೋಣ ಅಂತ ಬಂದೆ. ಸತೀಶ್ ಆಲ್ರೆಡಿ ಮಾರ್ಕೆಟಿಂದ ಫ್ರೂಟ್ಸು, ವೆಜಿಟೇಬಲ್ಸು ಅಂದರೆ ಎಲ್ಲ ಒಂದೊಂದು ಮೂಟೆ ತೊಗೊಂಬಂದಿದ್ದಾರೆ. ಅವ್ರಿಗೂ ತೊಗೊಂಬಂದರೆ ಹಾಗೇ ನೋಡಿ ಗೈಸ್, ಗಾಡಿ ನಿಂತಿರೋದು ಎಲ್ಲಿ ಅಂತ ನೀವೇ ನೋಡಿ. ಸೊ ನಮ್ಮ ಮನೆ ಮುಂದೆ ನಮ್ಮ ವೆಹಿಕಲ್ಸ್ಗಳು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಎಂಥ ಕಿರಿಕಿರಿ ಮಾಡೋ ಜನ ಇದ್ದಾರೆ ಅಂದರೆ, ಈ ಅಪ್ಪ ಸತೀಶ್ ಆಗಿರೋದಕ್ಕೆ ಕೈ ಎತ್ತಿ ಮುಗಿಬೇಕು. ಅವ್ರೇನಾದರೂ ಅಂತಾರ, ಅನ್ಲಿ ಬಿಡು, ನಾ ಕೇಳಿಸ್ಲಿಲ್ಲ ಅನ್ನಂಗಿರೋಣ.
ಅವ್ರೇನಾದರೂ ಮಾತಾಡ್ತಾರಾ, ಅವ್ರೇನಾದರೂ ಬೈಕಳ್ಳಿ ಬಿಡು. ನಾವು ಅವ್ರ ಜೊತೆ ಕೊಚ್ಚೆ ಅಂತ ಗೊತ್ತಾದ್ಮೇಲೆ ಕಲ್ಲು ಹಾಕಬಾರ್ದು, ಅದು ಕಲ್ಲು ನಮ್ಮ ಮುಖಕ್ಕೆ ಹಾರುತ್ತೆ ಅಂತಾರೆ. ಬಟ್ ನನಗೆ ಹಂಗಿರಕ್ಕೆ ಆಗೋದೇ ಇಲ್ಲ ಗೈಸ್, ನಿಜಕ್ಕೂ. ಸೋನೆ ಮಳೆ ಸ್ಟಾರ್ಟ್ ಆಯಿತು. ನನ್ನ ಮಗನಿಗೆ ಆ್ಯಕ್ಚುಲಿ ಕೆಮಿಸ್ಟ್ರಿ ಲ್ಯಾಬ್ಗೆ ಏಪ್ರಾನ್ ಬೇಕಿತ್ತು, ಅದನ್ನು ಕೂಡ ವೈಟ್ ಕಲರ್ ಏಪ್ರಾನ್ ಸತೀಶ್ ತಂದಿದ್ದಾರೆ. ಸತೀಶ್ ಬಂದ್ರಲ್ಲ, ಸೊ ನೋಡಿ ಡ್ರ್ಯಾಗನ್ ಫ್ರೂಟ್ ತೊಗೊಂಬನ್ನಿ ಅಂತ ಹೇಳಿದ್ದೆ. ಹಿಂಗೆ ಒಂದೇ ಸಲ ಹಿಂಗೆ ತಂದುಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಪೈನಾಪಲ್ ಒಂದು ಮೂಟೆ ತಂದಿದ್ದಾರೆ. ಪೈನಾಪಲ್ ತೊಗೊಂಬಂದ್ರೆ ಹಿಂಗೆ ತರ್ತಾರೆ ಗೈಸ್. ಸೊ ಒಂದು ಮೂಟೆ ಇಟ್ಕೊಂಡು ಏನು ಮಾಡೋದ. ಸೊ ಡ್ರ್ಯಾಗನ್ ಫ್ರೂಟ್ ನೋಡಿ ಹೆಂಗೆ ತಂದಿದ್ದಾರೆ. ಸೊ ಪೂಜೆಗಾಗುತ್ತೆ ಇಡುವಂತೆ, ಪೂಜೆಗಾಗುತ್ತೆ ಸರಿ ಒಪ್ಕೊಳ್ಳೋಣ. ಪೂಜೆ ಆದಮೇಲೆ ನಾವೇ ತಾನೇ ತಿನ್ನಬೇಕು. ಸೊ ನಾನು ಏನೇನು ಬೇಕೋ ಪೂಜೆಗೆಲ್ಲ ರೆಡಿ ಮಾಡಿಡ್ತಾಯಿದ್ದೆ. ಇವಾಗ ಸೆಕ್ರಿಗೇಟ್ ಮಾಡಿಡಬೇಕು. ಪೈನಾಪಲ್ ಒಂದು ಮೂಟೆ ಪೈನಾಪಲ್ ತಂದುಬಿಟ್ಟಿದ್ದಾರೆ. ಸೊ ಡ್ರ್ಯಾಗನ್ ಫ್ರೂಟ್ ನನಗೆ ಇಷ್ಟು ಕೊಟ್ಟಿದ್ದಾರೆ. ಊಟ ಮಾಡಿ ಬನ್ನಿ ಅಂತ ಕರೆದೆ, ಬಟ್ ಓಡ್ಬಿಟ್ರು. ಕೆಲಸ ಇದೆ ಅಂತ ಗೊತ್ತಾಯಿದ್ದೀನಿ. ಸಖತ್ತು ಸೋನೆ ಮಳೆ, ಪಾಪ ಮಳೆಯಲ್ಲೇ ಮತ್ತೆ ಮಾರ್ಕೆಟ್ಗೆ ಹೋದರು. ಒಂದೊಂದು ಸತಿ ಎಲ್ಲ ಹೊಟ್ಟೆ ಉರಿಯುತ್ತೆ ನೋಡಿ, ಎಷ್ಟು ಮಳೆ ಹುಯ್ತಾ ಇದೆ. ನಾನು ಬಟ್ಟೆ ಎತ್ಕೋತಾ ಇದ್ದೆ. ಅವರು ಕಾರಲ್ಲಿ ಬರ್ತಾರೆ ಅಂದೆ. ಅದೊಂಚೂರು ಸೈಡ್ಗೆ ಹಾಕೋ ಅಂತ ಅನ್ನೋ. ಮಳೆ ಜಾರುತ್ತೆ ನೀರು ರೀ, ಅದಕ್ಕೆ ಈ ಕಡೆ ಸೈಡ್ಗೆ ಹಾಕ್ಕೊಳ್ಳಿ. ಮಳೆ ನೀರಿಗೆ ಚಪ್ಪಲ್ ಬಿಟ್ಬಿಡಿ, ಇಲ್ಲ ಅಂದರೆ ಚಪ್ಪಲ್ ಬಿಟ್ಬಿಡಿ. ಮಳೆ ಬತ್ತಾಯ್ತಲ್ವಾ. ಅವ್ರಿಗೆ ಅಂತಲ್ಲ, ಎಲ್ರಿಗೂ ನಾನು ಹೇಳ್ತಿರ್ತೀನಿ, ಅಲ್ಲಿ ಮಳೆ ನೀರು ಬಂದಾಗ ಜಾರುತ್ತೆ, ಚಪ್ಪಲ್ ಬಿಟ್ಬಿಟ್ಟು ನಡೀರಿ ಅಂತ. ಅದು ಚಪ್ಪಡಿ ಕಲ್ಲು ಫುಲ್ಲು ನೈಸ್ ಆಗಿಬಿಟ್ಟಿದೆ. ಪಾಪ ಆಟೋದವ್ರಿಗೂ ಕೂಡ ಇವಾಗ ಸ್ಕಿಡ್ ಆಗಿತ್ತು. ನಾನು ಹೇಳ್ತಾ ಇದ್ದೆ ಅವ್ರಿಗೆ ಜಾರುತ್ತೆ ಅಂತ. ಮಳೆಯಲ್ಲೂ ಓಡೋಟೋದ್ರು. ಸೊ ಸ್ವಲ್ಪ ಊಟ ಮಾಡಿ ಬನ್ನಿ ಅಂದರೂ ಮಾಡಲಿಲ್ಲ. ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಟೈಮ್ 3 ಗಂಟೆ. ಸೊ 3 ಗಂಟೆ ಟೈಮು. ಊಟ ಮಾಡ್ತಾಯಿದ್ದೀನಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಚಾರು ಬರ್ತಾಳೆ ಇನ್ನೇನು. ಪುಳಿಯೋಗರೆ ಫೇವ್ರೇಟ್ ಅವಳಿಗೆ, ಸೊ ಸ್ವಲ್ಪ ತೊಗೊಂಬಂದಿದ್ದೀನಿ. ಪುಳಿಯೋಗರೆ ಮತ್ತು ಬೀನ್ಸ್ ಪಲ್ಯ. ಬನ್ನಿ ಊಟ ಮಾಡೋಣ. ಸತೀಶ್ಗೆ ಕೆಲಸ ಇದ್ಬಿಟ್ರೆ ಯಾವ ಊಟನೂ ಬೇಡ, ತಿಂಡಿನೂ ಬೇಡ, ಎಂಥ ಬೇಡ ಗಾಜ್, ಎಂಥ ಬೇಡ ಅವ್ರಿಗೆ. ಸುಮಾರು ಜನ ಬಟ್ಟೆ ಐರನ್ ಮಾಡೋಕ್ಕೆ ಅಂತ ಬಂದೆ. ಜೊತೆಗೆ ನಾಳೆಗೆ ಯಾವ ಜ್ಯುವೆಲ್ರಿ ಹಾಕ್ಕೊಳ್ಳೋಣ ಅಂತ ನೋಡೋಣ ಅಂತ ಬಂದೆ. ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳೋದು ಒಂದೇ, ಏನಾದರೂ ತೊಗೋತೀರಾ, ಡೀಟೇಲಾಗಿ ತೋರಿಸಿ ಅಂದರೆ ತೋರಿಸಲ್ಲ ಅಂತೀರಾ. ಸೊ ಯಾಕೆ ಸೀಸ್ ತೋರಿಸಿ ಅಂತ. ತೋರಿಸ್ಬಾರ್ದು ಅಂತ ಏನು ರೂಲ್ಸ್ ಇಲ್ಲ, ಬಟ್ ಸುಮ್ಮನೆ ಯಾಕೆ ಅಂತ ಅಷ್ಟೇ. ಸೊ ಇದು ಇನ್ನು ಬ್ಯಾಂಕಿಗೆ ಹೋಗಿಲ್ಲ. ಬ್ಯಾಂಕಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ತೋರಿಸೋಣ, ನಿಮಗೆ ಶೇರ್ ಮಾಡೋಣ ಅಂತ ಅಷ್ಟೇ. ಸುಮಾರು ಆಲ್ರೆಡಿ ಆಗಲೇ ಒಂದು 15 ಡೇಸ್ ಮೇಲಾಯಿತು ನಾನು ತೊಗೊಂಡು. ಅದಕ್ಕೆ ಇನ್ನೇನೋ ಬ್ಯಾಂಕಿಗೆ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ತೋರಿಸೋಣ ಅಂತ ನೋಡಿ ಎಲ್ಲ ರೆಡಿ ಮಾಡಿ, ನಾಳೆಗೆಲ್ಲ ಇವತ್ತೇ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಇನ್ನು ಸರ್ಪ್ರೈಸು. ಸೊ ಸರ್ಪ್ರೈಸ್ ಅಂತ ಏನಿಲ್ಲ. ಸೊ ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ, ಅದನ್ನು ತೋರಿಸ್ಬೇಕು, ಹೈಡ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಸ್ವಲ್ಪ ನನಗೆ ಕಣ್ಣಿನ ದೃಷ್ಟಿ ಎಲ್ಲ ಸ್ವಲ್ಪ ಬೇಗ ಆಗುತ್ತೆ. ಜೊತೆಗೆ ನನ್ನ ಸೋ ಕಾಲ್ಡ್ ಹಿತಶತ್ರುಗಳು ಜಾಸ್ತಿ ನನಗೆ. ಸೊ ಕದ್ದು ಮುಚ್ಚಿ ನನ್ನ ವೀಡಿಯೋಗಳು ನೋಡ್ತಿರ್ತಾರೆ, ಹಾಗೆ ಹೀಗೆ ಅಂತ ಹೊಟ್ಟೆ ಹುರ್ಕೊಂಡು ಸಾಯ್ತಾರೆ. ಸೊ ನನ್ನ ದುಡ್ಡಲ್ಲಿ ನಾನು ತೊಗೊಂಡ್ರು ಕೂಡ ಸಹಿಸಲ್ಲ. ಸೊ ಹಾಗಾಗಿ ನಾನು ತೋರಿಸ್ಬಾರ್ದು ಅಂತಲ್ಲ, ತೊಗೊಂಡಿರೋದೇ ಉಂಟು, ಬಟ್ ಅದನ್ನು ಪಬ್ಲಿಕ್ಕಾಗಿ ಹೇಳಿರಲಿಲ್ಲ. ಸೊ ಈಗ ನೀವೆಲ್ಲ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ತೋರಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಕ್ಯಾಮ್ರಾ ಆ ಕಡೆ ನನಗೆ ಜರ್ಗಾಡ್ದಂಗೆ ಅನ್ನಿಸ್ತಾ ಇದೆ. ಸೊ ಬನ್ನಿ ತೋರಿಸ್ತೀನಿ. ಟಡಾನ್. ಸೊ ಹಿಯರ್ ಇಟ್ ಈಸ್. ನಾನು ತೊಗೊಂಡಿದ್ದಂಥದ್ದು ನೀವು ನೋಡಿದ್ರಿ. ಸೊ ಇದು ಟ್ರೈಪಾಡ್ ಯಾರೋ ಏನೋ ಬೀಳಿಸಿ ಮಾಡಿದ್ದಾರೆ ನನ್ನ ಮಕ್ಕಳು. ಐ ಥಿಂಕ್ ಸರಿಗೆ ಅದು ಸ್ಟ್ಯಾಂಡ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ಇದು ಹೊಸದಾಗಿ ತೊಗೊಂಡಿರೋಂಥ ಜ್ಯುವೆಲ್ರಿ. ಎಷ್ಟು ಗ್ರಾಮ್ ಇದೆ ನಾನು ಆಲ್ರೆಡಿ ವಿಡಿಯೋದಲ್ಲೇ ತೋರಿಸಿದ್ದೀನಿ.
ಇದು 4 to 5 ಗ್ರಾಮ್ ಪರ್ಲ್ ಬರುತ್ತೆ. ತುಂಬ ದಿನದಿಂದ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ತಗೋಬೇಕು ಅನ್ಕೋತಾ ಇದ್ದೆ. ಫೈನಲಿ ತೊಗೊಂಡಿದ್ದೀನಿ. ಇದು ನನ್ನದೇ ಸ್ವಂತ ಅಮೌಂಟ್. ಇದರಲ್ಲಿ ₹1 ಕೂಡ ಸತೀಶದ ಕಾಂಟ್ರಿಬ್ಯೂಟ್ ಇಲ್ಲ. ಆ್ಯಕ್ಚುಲಿ ನಾನು ಅವ್ರ ಹತ್ರ ಕೇಳೂ ಇಲ್ಲ, ತೆಕ್ಕೊಡಿ ಅಂತಲೂ ಕೇಳಿಲ್ಲ ಅಥವಾ ಅಮೌಂಟ್ ಕೊಡಿ ಅಂತಲೂ ಕೇಳಿಲ್ಲ. ನಂಗೆ ಬೇಕಿತ್ತು, ನಂಗೆ ಇಷ್ಟ ಆಯಿತು, ಹೋದೆ ನೋಡಿದೆ. ಸುಮಾರು ದಿನ ಅಂದರೆ ವರ್ಷಗಳಿಂದ ತೊಗೋಬೇಕು ಅನಿಸಿತ್ತು. ಬಿಕಾಸ್ ನಂದು ಪರ್ಲ್ ಹಾರ, ಲಾಂಗ್ ಹಾರ ಇದೆ ಪರ್ಲ್ದು, ನಿಮ್ಮೆಲ್ರಿಗೂ ಗೊತ್ತು, ನೀವು ನೋಡುವಿದ್ದೀರಾ. ಅದಕ್ಕೆ ಒಂದು ನನಗೆ ಹ್ಯಾಂಟಿಕ್ದು ಈಗ ಪರ್ಲಿಗೆ ಚೋಕರ್ ಥರ ಅಥವಾ ನೆಕ್ ಪೀಸ್ ಥರ ಆ್ಯಕ್ಚುಲಿ ನಂಗೆ ಬೇಕಿತ್ತು. ಸೊ ಅದಕ್ಕೆ ತೊಗೊಂಡೆ. ಇದು ನನ್ನದೇ ಒಂದು ಸ್ವಂತ ದುಡ್ಡು. ಅದರದ್ದು ಸ್ವಲ್ಪ ಕನ್ಸೆಷನ್ ಮಾಡಿ ಅಮೌಂಟು ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಎಷ್ಟಾಯಿತು ಏನು ಎತ್ತ ಬಿಲ್ ಗೊತ್ತಾಯ್ತಾ ನಿಮಗೆ? ಅಮೌಂಟು ಗೊತ್ತಾದರೆ ಕಮೆಂಟಲ್ಲಿ ಹೇಳಿ ಎಷ್ಟು ಅಮೌಂಟ್ ಇದು ಅಂತ ಅಂದ್ಬಿಟ್ಟು ಇನ್ನೂ ಒಂದ್ಸಲ ತೋರಿಸ್ತೀನಿ. ನೋಡೋರಿಗೆ ಇದೇನು ಮಹಾನ ಅನಿಸ್ಬೋದು ನೋಡೋರಿಗೆ, ಬಟ್ ಎಸ್ ಇದು ಮಹಾನೇ. ಯಾಕಂದರೆ ಇದು ನನ್ನ ಸ್ವಂತ ಅರ್ನಿಂಗ್ಸಲ್ಲಿ ನಾನು ಅರ್ನ್ ಮಾಡಿರೋದು, ನನ್ನದು ಸ್ವಂತ ದುಡ್ಡು. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಇದೆ. ಸೊ ಇಯರ್ ಇಟ್ ಈಸ್. ಇದು ಸ್ಯಾರಿ ಹಾಕ್ಕೊಂಡಾಗ ತೋರಿಸೋಣ ಅಂದ್ಕೊಂಡೆ, ಬಟ್ ಸುಮಾರು ಜನ ನೀವು ತಗೋತೀನಿ ಅಂತೀರಾ, ತೋರಿಸಲ್ಲ. ಇದು 4 ಗ್ರಾಮ್ ಅಷ್ಟೇ ಇದು ಪರ್ಲದು ವೆಯ್ಟ್ ಇರೋದು, ಮಿಕ್ಕಿದ್ದೆಲ್ಲ ಗೋಲ್ಡೆ. ಹೇಗಿದೆ ಇದು ನೆಕ್ಗೆ ಅಥವಾ ಚಾರುಗೂ ತುಂಬ ಚೆನ್ನಾಗಿ ಕಾಣುತ್ತೆ. ನಿಜ ಹೇಳಬೇಕು ಅಂದರೆ ನಾನು ಅವಳ ಮೈಂಡಲ್ಲಿ ಇಟ್ಕೊಂಡೆ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಬ್ಯಾಕ್ ಚೈನ್ ನಾನು ಹಾಕಿಸ್ಲಿಲ್ಲ, ಯಾಕಂದರೆ ಟ್ಯಾಗೇ ಇದಕ್ಕೆ ಚೆಂದ ಕಾಣಿಸ್ತಾ ಇತ್ತು. ಬ್ಯಾಕ್ ಚೈನ್ ಅಷ್ಟು ಲುಕ್ಕಾಗಿ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಇದೇ ನಾನು ತೊಗೊಂಡಂಥ ಹ್ಯಾಂಟಿಕ್ ಪರ್ಲ್ ಚೋಕರ್ ಅಥವಾ ನೆಕ್ಲೇಸ್. ಇವಾಗೆಲ್ಲ ಇದು ಟ್ರೆಂಡಿಂಗಲ್ಲಿದೆ. ಇದು ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಇದು ಪಿಕಾಕ್ ಇದೆ, ಇದು ಲಕ್ಷ್ಮಿ ಇದೆ, ಇದು ಏನೋ ಚಕ್ರ ಸಮಥಿಂಗ್ ಇದೆ. ಇದೆಲ್ಲ ಪ್ಯೂರ್ ಚಿನ್ನದ 916 ತಂತಿಲೇ ಮಾಡಿದ್ದಾರೆ. ಇದು ಗುಂಡೇನಿದೆ ಒಳಗಡೆ ವ್ಯಾಕ್ಸ್ ಇಲ್ಲ, ಅದು ಪ್ಯೂರ್ ಗೋಲ್ಡಲ್ಲೇ ಇದೆ. ಇದು ಪರ್ಲ್ ಮಾತ್ರ 4 ಗ್ರಾಮ್ ಇದೆ. ಅದು ಪರ್ಲ್ದು ಎಕ್ಸ್ಟ್ರಾ ಪೇ ಮಾಡಿದ್ದೀನಿ, ಬೇರೆ ಚಾರ್ಜು. ಮಿಕ್ಕಿದೆಲ್ಲ ಪ್ಯೂರ್ ಗೋಲ್ಡೇ. ಅಷ್ಟು ಗ್ರಾಮ್ ಇದೆ, ಇಷ್ಟು ಗ್ರಾಮ್ ಇದೆ ಅಂದರೆ ಅದು ಅಷ್ಟಿಲ್ಲ, ಇದಿಷ್ಟಿಲ್ಲ ಅಂತಾರೆ ಕೆಲವೊಂದು ನಾಸಿಕರಿಗೋಸ್ಕರ ಹೇಳ್ತಾ ಇದ್ದೀನಿ. ದಿಸ್ ಈಸ್ ದ 916 ಹಾಲ್ ಮಾರ್ಕ್. ಕಾಣಿಸ್ತಾ ನಿಮಗೆ? ಬ್ಲ್ಯಾಕ್ ಕಲರಲ್ಲಿದೆ 916 ಹಾಲ್ ಮಾರ್ಕ್ ಸೀಲ್. ನಿಮಗೆ ಕಾಣಿಸಿರ್ಬೋದು, ಮೇ ಬಿ. ಕಾಣಿಸಿಲ್ಲ ಅಂದರೆ ನಾನು ಬ್ಯಾಕ್ ಸೈಡಿಂದ ತೋರಿಸ್ತೀನಿ. ಹೇಗಿದೆ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಸುಮಾರು ದಿನದಿಂದ ತೊಗೋಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡಿ ಇಟ್ಕೊಂಡಿದ್ದೆ ಮನಸ್ಸಲ್ಲಿ. ಸೊ ಡ್ರೀಮ್ಸ್ ಕಮ್ಸ್ ಟ್ರೂ ಅನ್ನೋ ಥರ. ಇದು ಸ್ವಲ್ಪ ಮೀನ್ಸ್ ಅಂದರೆ ಹಾಕ್ಕೊಳ್ಳುವಾಗ ವೇರ್ ಮಾಡುವಾಗ ಹಿಂಸೆ, ಆ ಕಡೆ ಈ ಕಡೆ ಹಿಂಗೆ ಉಲ್ಟಾ ಆಗ್ತಾ ಇರುತ್ತೆ ಅಂತ. ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ತೀರಾ ಹತ್ರದಿಂದ ತೋರಿಸ್ತಾ ಇದ್ದೀನಿ. 3 ಎಳೆ ಪರ್ಲ್ ಮತ್ತು ಗುಂಡು, ಇದು ಎಲ್ಲ ಗೋಲ್ಡು. ವ್ಯಾಕ್ಸ್ ಒಳಗಡೆ ವ್ಯಾಕ್ಸ್ ಇಲ್ಲ, ಪ್ಯೂರ್ ಗೋಲ್ಡು. ಜೊತೆಗೆ ಡಿಸೈನ್ ಈ ರೀತಿ ಇದೆ. ಹೇಗಿದೆ? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? 3 ಎಳೆದೇ ಬೇಕು ಅಂತ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡಿದ್ದು, ತೊಗೊಂಡಿದ್ದೆಲ್ಲ ನಾನು ಮಾಡಿಸ್ಕೊಂಡಿದ್ದು. ಹೇಗಿದೆ ಗೈಸ್? ನೀವೇ ಹೇಳಬೇಕು. ಚೆನ್ನಾಗಿದೆಯಾ? ಹಾಕ್ಕೊಂಡಾಗ ತೋರಿಸ್ತೀನಿ, ಓಕೆನಾ? ಇದನ್ನು ಸೀರೆ ಹಾಕ್ಕೊಂಡಾಗ ಮಂಗಲ್ಯ ಸರ ಜೊತೆ ಬರೀ ಇದೊಂದೇ ಹಾಕ್ಕೋಬೇಕು, ಹೆವಿ ಹಾಕ್ಕೋಬಾರ್ದು. ಇದು ಒಂದೇ ಹಾಕ್ಕೊಂಡು ವೇರ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆಲ್ಲ ಶೋ ಮಾಡ್ತೀನಿ, ತೋರಿಸ್ತೀನಿ, ಓಕೆನಾ? ಹೇಗಿದೆ? ಚೆನ್ನಾಗಿದೆಯಾ? ಕಮೆಂಟಲ್ಲಿ ಹೇಳಿ, ಕಾಯ್ತಾ ಇರ್ತೀನಿ. ಸೊ ಕೆಳಗಡೆ ಸತೀಶ್ ಸೌಂಡ್ ಆಗ್ತಾಯಿತ್ತು. ಬಂದ್ರೇನೋ ಊಟಕ್ಕೆ ಕರಿಯೋಣ, ಇಲ್ಲಾಂದರೆ ಅಲ್ಲೇ ಕೆಳಗಡೆ ಹಾಕ್ಕೊಂಡೋಗಿ ಕೊಡೋಣ ಅಂತ ಕರಿಯೋಕ್ಕೆ ಅಂತ ಬಂದೆ. ಬನ್ನಿ ಊಟ ಮಾಡಿ ಅಂತ. ಮತ್ತೆ ಮಾರ್ಕೆಟ್ಗೆ ಹೋಗಿದ್ರು. ಸೊ ಮನೆಗೆ ಸ್ವಲ್ಪ ಫ್ರೂಟ್ಸ್ ಮತ್ತೆ ಖಾಲಿ ಆಗಿತ್ತಲ್ಲ, ಸೀಬೆಹಣ್ಣು, ಆ್ಯಪಲ್ಲು ಈ ಥರದ್ದೆಲ್ಲ ತರೋಕ್ಕೆ ಅಂತ ಹೋಗಿದ್ರು. ಇಲ್ಲ, ನನಗೆ ಅಲ್ಲೇ ತಿಂದೆ, ಮೀನ್ಸ್ ಸಂತೆಪೇಟೆಯಲ್ಲಿ ಪ್ರಸಾದ ಕೊಡ್ತಾಯಿದ್ರಂತೆ. ಯಾರೋ ಅಲ್ಲೇ ತಿಂದೆ, ನಂಗೆ ಬೇಡ ನೀ ತಿನ್ನು ಅಂದರು. ಆಲ್ರೆಡಿ ನಾನು ತಿಂದಿದ್ದೆ. ಸೊ
ಈಗ ನಮ್ಮ ಹತ್ರ ತುಂಬ ಕಡಾಯಗಳೆಲ್ಲ ಆಗಿಬಿಟ್ಟಿದೆ ಗೈಸ್, ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ. ಸೊ ಇವರು ಗದ್ಗೆ ಅಂದರೆ ಗದ್ಗೆಯಿಂದ ಹೆಡ್ ಕುಕ್ ಬರ್ತಾರೆ, ಅವರು ಕಡಾಯಗಳೆಲ್ಲ ನಾವು ತೊಗೋತೀವಿ ಅಂತಂದರು. ಅವ್ರ ಹತ್ರ ತೆಗೆದು ತೋರಿಸ್ತಾ ಇದ್ದಾರೆ ತೊಗೋತಾರೇನೋ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಚಾರು ಕೂಡ ಬಂದು ನಾನು ಅಂದೆ ಬೇಗ ಬರ್ತಾಳೆ ಅಂತ. ಸೊ ಸ್ವಲ್ಪ ಓದಿಸೋಣ ಅಂತ ಓದಿಸ್ತಾ ಇದ್ದೀನಿ, ಬಿಕಾಸ್ ಟೆಸ್ಟ್ ಟೈಮ್ಸು ಇದೆಲ್ಲ ಇವಳ್ದು. ಆಮೇಲೆ ಇನ್ನು ವಿಕ್ಕಿ ಬರ್ತಾನೆ, ಅವನಿಗೂ ಸ್ವಲ್ಪ ಓದಿಸ್ಬೇಕು ಬರೆಸ್ಬೇಕು. ಸೊ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಆಷಾಢ ಶುಕ್ರವಾರದ ವ್ಲಾಗಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ದಯವಿಟ್ಟು. ನಾನು ಕೇಳ್ಕೊಳ್ಳೋದು ಒಂದೇ, ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ, ಆ ಥರ ಮಾಡಬೇಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು, ಲವ್ ಯು.